ಎಕ್ಸೆಲ್ ವಿದ್ಯಾಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿರೀಕ್ಷಾ ನಾಗರಾಜ್. ಪ್ರತಿಯೊಬ್ಬರಿಗೂ ಓದಿ ಒಳ್ಳೆ ಸಾಧನೆ ಮಾಡಬೇಕೆನ್ನುವಂತ ಹಂಬಲ ಇರುತ್ತೆ. ವಿದ್ಯಾರ್ಥಿಗಳಿಗೆ ಎಷ್ಟು ಹಂಬಲ ಇರುತ್ತೋ ಅದೇ ರೀತಿ ಪೋಷಕರಿಗೂ ತನ್ನ ಕನಸನ್ನ ನನ್ಸ್ ಮಾಡಬೇಕು ಮಕ್ಕಳು ಎನ್ನುವಂತ ಆಸೆ ಇರುತ್ತೆ. ಆಸೆಯಿಂದ ಕಾಲೇಜನ್ನ ಹುಡುಕ್ತಾ ಇರ್ತಾರೆ. ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡಬೇಕು, ನೀಟ್ ಆಗಿರ್ಬೋದು, JEE ಆಗಿರ್ಬೋದು, ಒಳ್ಳೆ ವಿದ್ಯಾಭ್ಯಾಸವನ್ನ ಪಡ್ಕೊಂಡು ನನ್ನ ಮಗ ನನ್ನ ಮಗಳು ಡಾಕ್ಟರ್ ಆಗಬೇಕು ಅಂತ ಆಸೆ ಪಡ್ತಾರೆ. ಹಾಗಾಗಿ ಎಲ್ಲಿ ಸಿಗುತ್ತೆ ಅಂತ ಕಾಲೇಜು ಎಲ್ಲಾ ಫೆಸಿಲಿಟಿ ಇರಬೇಕು, ಅಲ್ಲಿ ಫ್ಯಾಕಲ್ಟೀಸು ಹಂಗೆ ಇರಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಎಲ್ಲಾ ಪ್ರಶ್ನೆಗಳಿಗೂ ಒಂದೇ ಉತ್ತರ ಅಂತ ಹೇಳಿದ್ರೆ ಎಕ್ಸೆಲ್ PU ಕಾಲೇಜ್. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಎಕ್ಸೆಲ್ PU ಕಾಲೇಜಿನ ಚೇರ್ಮನ್ ಆಗಿರುವಂತಹ ಸುಮಂತ್ ಕುಮಾರ್ ಜೈನ್ ಅವರು ನಮ್ಮ ಜೊತೆ ಇದ್ದಾರೆ. ಜೊತೆಗೆ ನೀಟಲ್ಲಿ ಸಾಧನೆ ಮಾಡಿದಂತಹ ಮೌರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಬನ್ನಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನಿಮ್ಮನ್ನ ಮಾತನಾಡಿಸ್ತಾ ಹೋಗ್ತೀನಿ. ಯಾವಾಗ ಸ್ಥಾಪನೆ ಆಯ್ತು ಕಾಲೇಜು? ಇದರ ಹಿಂದಿನ ಉದ್ದೇಶ ಏನಾಗಿತ್ತು? ನಾನು ಕೆಮಿಸ್ಟ್ರಿ ನೀಟ್ ಟ್ರೈನರ್ ಆಗಿ ಮೂಡಬಿದ್ರೆಯಲ್ಲಿ ವರ್ಕ್ ಮಾಡ್ತಿದ್ದೆ ಮೇಡಮ್. ನಮ್ಮ ಊರು ಉಜಿರೆ ಬಂದ್ಬಿಟ್ಟು, ಹಾಗಾಗಿ ನಮ್ಮ ಊರಿನ ವಿದ್ಯಾರ್ಥಿಗಳು ಅವಾಗ ಒಂದು ಒಳ್ಳೆಯ ನೀಟ್ ಕೋಚಿಂಗ್ ಇರಲಿಲ್ಲ ಎಲ್ಲೂ ಕೂಡ. ಸೊ ಆ ಉದ್ದೇಶಕ್ಕೆ 2016ರಲ್ಲಿ ಸಣ್ಣದಾಗಿ ಒಂದು ಉಜಿರೆಯಲ್ಲಿ 4 ವಿದ್ಯಾರ್ಥಿಗಳನ್ನ ಕೋಚಿಂಗ್ ಸೆಂಟರ್ ನಾವು ಸ್ಟಾರ್ಟ್ ಮಾಡಿದೆವು. ಆಮೇಲೆ ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು. ಮತ್ತೆ ನೀಟ್ ಬಂತು, ಚಾಲೆಂಜ್ಗಳು ಜಾಸ್ತಿ ಆಯಿತು, ರಿಸಲ್ಟ್ ತೆಗೆಸ್ಕೊಡುವಂತ ದೊಡ್ಡ ಅನಿವಾರ್ಯತೆ ಇತ್ತು. ಹಾಗಾಗಿ ಪೇರೆಂಟ್ಸ್ ಮತ್ತೆ ವಿದ್ಯಾರ್ಥಿಗಳ ಒಂದು ಡಿಮಾಂಡ್ ಮೇರೆಗೆ 2019ನಲ್ಲಿ ಗುರುವಾಯನಕೆರೆ ಅಂತ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಎಕ್ಸೆಲ್ PU ಕಾಲೇಜ್ ಅಂತ ಹೇಳಿ ನಾವು ಟೀಚರ್ಸ್ಗಳೇ ಸೇರಿಕೊಂಡು ಮಾಡಿರುವಂತ ಇನ್ಸ್ಟಿಟ್ಯೂಷನ್ ಮೇಡಮ್. ಇವತ್ತು ಇಡೀ ಕರ್ನಾಟಕದಲ್ಲೇ ನಂಬರ್ 1 ಇನ್ಸ್ಟಿಟ್ಯೂಷನ್ ಆಗಿ ಹೊರಮಾಗ್ತಾ ಇದೆ. ಕೋಚಿಂಗ್ ಸೆಂಟರ್ ಆಗಿದ್ದು ತದನಂತರ PU ಕಾಲೇಜ್ ಆಗಿದ್ದು. ಮೊದಲು ಕೋಚಿಂಗ್ ಸೆಂಟರ್ ಆಗಿದ್ದಾಗ ಎಷ್ಟು ವಿದ್ಯಾರ್ಥಿಗಳು? 4 ವಿದ್ಯಾರ್ಥಿಗಳಿಂದ ಸ್ಟಾರ್ಟ್ ಆದಂತ ಸಂಸ್ಥೆ 2016ರಲ್ಲಿ 2019 ಆಗುವಾಗ ಒಂದು 400 ವಿದ್ಯಾರ್ಥಿಗಳವರೆಗೆ ರೀಚ್ ಆದೆವು. ಆ ನಂತರ 2019ರಲ್ಲಿ 254 ವಿದ್ಯಾರ್ಥಿಗಳಿಂದ ಎಕ್ಸೆಲ್ PU ಕಾಲೇಜ್ ಪ್ರಾರಂಭಗೊಂಡದ್ದು ಮೇಡಮ್. ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ ಅಂತ ಹೇಳುವಂತ ಹೆಮ್ಮೆ ಇದೆ ಮೇಡಮ್. ಅಂದ್ರೆ ಈ ಕಾಲೇಜಲ್ಲಿ ಸ್ಟೂಡೆಂಟ್ಸ್ಗಳು ಜಾಸ್ತಿ ಆದ್ರು ಅನ್ನುವಂತ ಕಾರಣಕ್ಕೋಸ್ಕರ ನೀವು ಅದನ್ನು PU ಕಾಲೇಜ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದ ಕೋಚಿಂಗ್ ಸೆಂಟರ್ ಇಂದ, ಅಥವಾ ಯಾರಾದ್ರೂ ಹೇಳಿದ್ರು? ಕೋಚಿಂಗ್ ಸೆಂಟರ್ ನಾವು ಸ್ಟಾರ್ಟ್ ಮಾಡಿ ಬರೀ ರೆಂಟ್ ಅಲ್ಲಿ ಮೇಡಮ್, ಸಣ್ಣದಾಗಿ ಸ್ಟಾರ್ಟ್ ಮಾಡಿರೋದು. ಆಮೇಲೆ ಪೇರೆಂಟ್ ಗಳು ಮತ್ತೆ ಸ್ಟೂಡೆಂಟ್ಸ್ ನ ಒಂದು ಡಿಮಾಂಡ್ ಮೇರೆಗೆ 2019ರಲ್ಲಿ ಒಂದು 16 ಎಕರೆ ಜಾಗದಲ್ಲಿ ನಮ್ದೇ ಓನ್ ಕ್ಯಾಂಪಸ್ ಮಾಡಿ ನಮ್ದೇ ಓನ್ PU ಕಾಲೇಜ್ ಅನ್ನು ಮಾಡಿರುವಂತದ್ದು ಮೇಡಮ್. ನಮ್ಮ PU ಕಾಲೇಜ್ ಅಂತ ಹೇಳಿದ್ರೆ ಇಂಟಿಗ್ರೇಟೆಡ್ ಸಿಸ್ಟಮ್ ಅಲ್ಲಿ ಕೋಚಿಂಗ್ ಕೂಡ ಇದೆ. ಯಾಕಂದ್ರೆ ಈಗ ನೋಡಿರ್ಬೋದು, PUC ಬರೀ ಬೋರ್ಡ್ಸ್ ಮಾತ್ರ ರೆಡಿ ಆಗುದಲ್ಲ, ಕಾಲೇಜ್ ಒಟ್ಟಿಗೆ ನೀಟ್ ಕೋಚಿಂಗ್ ಇರ್ಬೋದು, JEE, CET ಇರ್ಬೋದು, NDA ಇರ್ಬೋದು, NATA ಇರ್ಬೋದು, ಬೇರೆ ಬೇರೆ ಇಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ನಾವು ರೆಡಿ ಮಾಡುವಂತ ಇನ್ಸ್ಟಿಟ್ಯೂಷನ್ ನಮ್ದು ಎಕ್ಸೆಲ್ ಕಾಲೇಜ್ ಮೇಡಮ್. ಮೊನ್ನೆ ನಿಮ್ಮನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೂಲತಃ ನೀವು ಎಲ್ಲಿಯವರು? ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ತಂದೆ ತಾಯಿ ಏನ್ ಮಾಡ್ತಾರೆ? ನಮ್ದು ಸ್ವಂತ ಅವರು ಬಂದು ಸಕಲೇಶ್ಪುರ ಇರೋದು ನೆಲಮಂಗಲದಲ್ಲಿ. ಅಮ್ಮ ಹೌಸ್ ವೈಫ್, ಅಪ್ಪ ಪ್ರೈವೇಟ್ ಕಂಪ್ನಿ ಎಂಪ್ಲಾಯ್. SSLC ಎಲ್ಲಿ ಮಾಡಿದ್ದು? ನಾನು 10th ಇಲ್ಲಿ ಜಿಂದಾಲ್ ಅಲ್ಲಿ ಮಾಡಿದ್ದು. ಜಿಂದಾಲ್ ಇಂದ ಮಂಗಳೂರು ಗುರುವಾಯನಕೆರೆ ಹೇಗೆ ಸಾಧ್ಯ? ಅದು 10% ಮೇಲೆ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಹೇಳಿದ್ರು ಎಕ್ಸೆಲ್ ಅಲ್ಲಿ. ಸೊ ದಟ್ ವಾಸ್ ದ ಮೇನ್ ರೀಸನ್ ದಟ್ ಐ ಜಾಯಿನ್ಡ್ ಎಕ್ಸೆಲ್. 10th ಅಲ್ಲಿ ಎಷ್ಟು ಪರ್ಸೆಂಟೇಜ್ ಅನ್ನು? 97.92 ಮ್ಯಾಮ್. ಸ್ಕಾಲರ್ಶಿಪ್ ಸಿಗುತ್ತೆ ಅನ್ನುವಂತ ಆಸೆಗೋಸ್ಕರ ನೀವಲ್ಲಿ ಹೋಗಿದ್ದಾ? ಫೆಸಿಲಿಟೀಸ್ ಎಲ್ಲ ನೋಡ್ಬಿಟ್ಟು ಕಾಲೇಜ್ನ ವಾತಾವರಣವನ್ನು ನೋಡಿ ನಿಮಗೆ ಏನ್ ಅನಿಸ್ತು? ಇಲ್ಲೇ ಇರಬೇಕು ಅಂತ ಅನಿಸ್ತಾ? ಹಬ್ಬ ನಾವು ಒಂದು ದಿನಕ್ಕೆ ಓಡೋಗ್ಬಿಡೋಣ, ಅಷ್ಟು ಸ್ಟ್ರಿಕ್ಟ್ ವೈಬ್ ಆತರ ಏನಾದ್ರು? ಆತರ ಏನಿಲ್ಲ, ಲೈಕ್ ಆಲ್ಮೋಸ್ಟ್ ಎನ್ವಿರಾನ್ಮೆಂಟ್ ಫುಲ್ ನಮ್ಮ ಊರು ತರಾನೇ ಇದ್ದಿದ್ದು. ಸೊ ಆಸ್ ಸಚ್ ಸಕಲೇಶ್ಪುರ ತರ. ಹಾಗಾಗಿ ನಿಮಗೆ ಇಷ್ಟ ಆಯ್ತು. ಎಷ್ಟೊತ್ತಿಂದ ಎಷ್ಟು ತನಕ ಓದ್ಕೊಳ್ತಾ ಇದ್ರಿ? ನಂದು ಎಕ್ಸಾಮ್ ಹತ್ರ ಬರ್ತಾ ಲಾಸ್ಟ್ 4-5 ಮಂತ್ಸ್ ಬೆಳಗ್ಗೆ 3:30 ರಾತ್ರಿ 10:00ವರೆಗೂ. 3:30 ರಾತ್ರಿ 10:00ವರೆಗೂ. SSLC ಅಷ್ಟೇ ಓದ್ತಾ ಇದ್ರ? ಇಲ್ಲ ಮ್ಯಾಮ್, ಲೈಕ್ 10th ಫುಲ್ ಕೇರ್ಲೆಸ್ನೆಸ್ ಅಲ್ಲೇ ಕಳೆದೋಯ್ತು. ಯಾಕೆ 10th ಅಲ್ಲಿ ಹಾಗೆ? ಅದು ಮನೇಲಿ ರೆಸ್ಟ್ರಿಕ್ಷನ್ಸ್ ಇರ್ಲಿಲ್ಲ ಒಂದು, ಮತ್ತೆ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ಜನ ಇದ್ರು ಸ್ಕೂಲ್. ಆದ್ರೂ 97% ಅನ್ನ ಮಾಡಿದ್ರಿ. ಹಾಸ್ಟೆಲ್ ಫೆಸಿಲಿಟೀಸ್ ಎಲ್ಲ ಹೆಂಗಿದೆ? ಹಾಸ್ಟೆಲ್ ಎಲ್ಲ ಚೆನ್ನಾಗಿದೆ ಮ್ಯಾಮ್. ಲೈಕ್ ರೂಮಲ್ಲಿ ಎಷ್ಟು ಜನ ಇರ್ತಿದ್ರಿ? 3 ಗ್ರೌಂಡ್ ಫ್ಲೋರ್ ಅಲ್ಲಿ 3 ಮೆಂಬರ್ಸ್ ಇರ್ತಾರೆ. ಫಸ್ಟ್ ಫ್ಲೋರ್ ಇಂದ ಮೇಲೆ ಒಂದು ರೂಮಲ್ಲಿ 4 ಜನ. ಏನು ಹೆಲ್ಪ್ ಬೇಕು? ಮಧ್ಯರಾತ್ರಿ ಏನು ಹುಷಾರಿಲ್ಲ ಅಂತ ಹೇಳಿದ್ರು ಇಮಿಡಿಯೇಟ್ಲಿ ಬಂದ್ಬಿಡ್ತಾರೆ? ಎಸ್ ಮ್ಯಾಮ್, ವಾರ್ಡನ್ಸ್ ಎನಿ ಟೈಮ್ ನಮ್ಮ ಜೊತೆನೇ ಇರ್ತಾರೆ. ಏನು ತೊಂದರೆ ಇಲ್ಲ? ಊಟ ತಿಂಡಿ ನಾನ್ ವೆಜ್ ಎಲ್ಲ ಸಿಗುತ್ತೆ? ನಾನ್ ವೆಜ್ ಇಲ್ಲ, ಓನ್ಲಿ ವೆಜ್ ಮಾತ್ರ. ಫಾರ್ ಎವ್ರಿ 20 ಸ್ಟೂಡೆಂಟ್ಸ್ ಒಬ್ರು ವಾರ್ಡನ್ ಇರ್ತಾರೆ. ಎಲ್ಲಾನು ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಎಸ್ ಮ್ಯಾಮ್. ಇವತ್ತು ನೋಡಿ ಸರ್, ಎಕ್ಸೆಲ್ PU ಕಾಲೇಜ್ ಅಂತ ಹೇಳಿದ್ರೆ ದೇಶಾದ್ಯಂತ ಹೆಸರು ಮಾಡ್ತಾ ಇದೆ. ಕೇವಲ ರಾಜ್ಯದ ಮಕ್ಕಳು, ಆ ಭಾಗದ ಮಕ್ಕಳು ಮಾತ್ರ ಬರ್ತಾ ಇಲ್ಲ, ಇವತ್ತು ಅತ್ಯುನ್ನತ ಮಟ್ಟಕ್ಕೆ ಬೆಳೆದು ನಿಂತಿದೆ. ಅದ್ರ ಹಾದಿ ಹೆಂಗಿತ್ತು ಸರ್? ತುಂಬಾ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟದಿಂದ ಬಂದದ್ದು ಮೇಡಮ್. ನಾವು ಪ್ರತಿ ವರ್ಷ ಒಂದು ಒಳ್ಳೆ ಮೈನ್ ರೀಸನ್ ಯಾವುದು ಅಂತ ಹೇಳಿ ರಿಸಲ್ಟ್ ಮೇಡಮ್. ಪ್ರತಿ ವರ್ಷ ಈಗ ಸ್ಟಾರ್ಟಿಂಗ್ 254 ವಿದ್ಯಾರ್ಥಿಗಳಿಂದ ಸ್ಟಾರ್ಟ್ ಆದ ಸಂಸ್ಥೆ. ಪ್ರಥಮ ವರ್ಷದಲ್ಲೇ ಅನೇಕ ವಿದ್ಯಾರ್ಥಿಗಳು
ಮೆಡಿಕಲ್ ಫ್ರೀ ಸೀಟ್ ಪಡ್ಕೊಂಡ್ರು ಮೇಡಮ್. ಅಷ್ಟು ಮಾತ್ರ ಅಲ್ಲ, ಥಿಯರಿ ಬೋರ್ಡ್ ಎಕ್ಸಾಮ್ ಅಲ್ಲೂ ಕೂಡ ಟಾಪ್ 10 ಒಳಗಡೆ ಫಸ್ಟ್ ವರ್ಷದಲ್ಲಿ 8 ವಿದ್ಯಾರ್ಥಿಗಳು ತಗೊಂಡ್ರು. ಆಮೇಲೆ ಸಿಇಟಿ ಅಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಬಂತು. ಪ್ರತಿ ವರ್ಷ ಕೂಡ ಈಗ ಅನೇಕ ವಿದ್ಯಾರ್ಥಿಗಳು ನಮ್ಮಲ್ಲಿ ಒಂದು ಎಮ್ಸ್ ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಪ್ರಜ್ವಲ್ ಅಂತ ಹೇಳುವಂತ ಹುಡುಗ 710 ಮಾರ್ಕ್ ತಗೊಂಡು ಇವಾಗ ಎಮ್ಸ್ ಅಲ್ಲಿ ಓದ್ತಾ ಇದ್ದಾನೆ. ಆದಿತ್ ಜೈನ್ 692 ಇದೆ. ನಮ್ಮ ಮೌರ್ಯ ಕೂಡ ಅಷ್ಟೇ, ಸ್ಟೇಟಿಗೆ ಒಂದು ಆಲ್ ಇಂಡಿಯಾದಲ್ಲಿ 271 ರ್ಯಾಂಕ್ ತಗೊಂಡಿದ್ದಾನೆ. 673 ನೀಟಲ್ಲಿ 720 ಸ್ಕೋರ್ ಕೂಡ ಮಾಡಿದ್ದಾನೆ. ಹೀಗೆ ಒಂದು ಒಳ್ಳೆ ಅನೇಕ ವಿದ್ಯಾರ್ಥಿಗಳು ಇವನ್ ಹಾಗೆ ಸಾಧನೆಯನ್ನು ಮಾಡಿದ್ದಾರೆ. ಈ ತರ ಒಂದು ಒಳ್ಳೆ ರಿಸಲ್ಟ್ ಇರುವ ಕಾರಣ ಒಂದು ಒಳ್ಳೆ ಹೆಸರು ಇರುವಂತದ್ದು. ಯಾಕಂದ್ರೆ ನಮಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರಿಗೆ ಚಾಲೆಂಜ್ ಇದೆ ತುಂಬಾ. ಪ್ರತಿ ವರ್ಷ ಕೂಡ ಒಳ್ಳೆ ರಿಸಲ್ಟ್ ತೆಗೆಸ್ಕೊಡ್ಬೇಕು, ಪ್ರತಿ ವರ್ಷ ಕೂಡ ಅಡ್ಮಿಷನ್ ಆಗಬೇಕು. ಪ್ರತಿ ವರ್ಷ ನಮ್ಗೆ ಇರುವಂತ ಚಾಲೆಂಜ್ಗಳು ಮೇಡಮ್. ಸ್ಟೂಡೆಂಟೇ ಹೇಳ್ತಾ ಇದ್ರು, ನಾವು SSLC ಫುಲ್ ಲೇಜಿ ಆಗಿದ್ವಿ, ಕಾಲೇಜಿಗೆ ಬಂದ ತಕ್ಷಣ ಅಲ್ಲಿನ ವೈಬ್ ನೋಡಿ ನಾವು ಸೆಟ್ ಆಗ್ಬಿಟ್ವಿ, 97% ತೆಗೆದಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ. ಯಾವ ರೀತಿ ಟ್ರೈನ್ ಅಪ್ ಮಾಡ್ತೀರಾ? ಖಂಡಿತ ಅವನ 97 ಬೋರ್ಡ್ಸ್ ಮಾರ್ಕ್ ನೀಟಲ್ಲಿ 673. ಯಾಕಂದ್ರೆ ರೀನೀಟ್ ಫಸ್ಟ್ ಟೈಮ್ ನೀಟಲ್ಲಿ ಅವನಿಗೆ 715 ಬಂದಿತ್ತು 720 ಅಲ್ಲಿ. ಈ ವರ್ಷ ಗೊತ್ತಿರ್ಬೋದು ನಿಮ್ಗೆ, ರೀನೀಟ್ ಆಯ್ತು, ಕ್ವಶ್ಚನ್ ಬರ್ಲಿಕ್ಕೆ. ಈ ರೀನೀಟ್ ಅಲ್ಲೂ ಕೂಡ ಒಂದು ಚಾಲೆಂಜ್ ಆಗಿ ತಗೊಂಡು 673 ತಗೊಂಡಿದ್ದಾನೆ. ಲಾಸ್ಟ್ 1 ಮಂತ್ ಮತ್ತೆ ವಾಪಸ್ ಕರೆಸಿ ನಾವು ಅವನಿಗೆ ಒಳ್ಳೆಯ ಎಕ್ಸಾಮ್ಸ್ ಗಳು ಮಾಡುವಂಥದ್ದು, ಮಾಕ್ ಟೆಸ್ಟ್ ಗಳು ಮಾಡುವಂಥದ್ದು, ಸಪೋರ್ಟ್ ಅನ್ನೆಲ್ಲ ಮಾಡಿದ್ದೇವೆ. ಸೊ ನಮ್ದು ಮೈನ್ ಆಗಿ ಏನು ಅಂತ ಹೇಳಿದ್ರೆ ಮೇಡಮ್, ಅವರಿಗೆ ಇಂಡಿವಿಜುವಲ್ ಆಗಿ ಅಟೆನ್ಷನ್ ಕೊಡುವಂಥದ್ದು. ಪ್ರತಿಯೊಬ್ಬರಿಗೆ ಕೂಡ ಅವ್ರು ಯಾವ ಉದ್ದೇಶಕ್ಕೆ ಬಂದಿರ್ತಾರೆ. ಕೆಲವರಿಗೆ ಡಾಕ್ಟರ್ ಆಗಿ ಬಂದಿರ್ತಾರೆ, ಇನ್ನು ಕೆಲವರು ನಮಗೆಲ್ಲ ನಾವು IIT ಹೋಗ್ಬೇಕು ಅಂತ ಉದ್ದೇಶಕ್ಕೆ ಬಂದಿರ್ತಾರೆ, ಇನ್ನು ಕೆಲವರು NDA, ಇನ್ನು ಕೆಲವರು ನಾಟ, ಈ ತರ ಬೇರೆ ಬೇರೆ ಉದ್ದೇಶ ನಮ್ಮಲ್ಲಿ ಸೇರಿರ್ತಾರೆ. ಪ್ರತಿಯೊಬ್ಬರಿಗೆ ಕೂಡ ನಾವು ಸಪೋರ್ಟ್ ಮಾಡ್ಬೇಕಂತ ದೊಡ್ಡ ಅವಶ್ಯಕತೆ. ಈ ರೀತಿಯ ಸ್ಟೂಡೆಂಟ್ಸ್ ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಸರ್? ಬಿಕಾಸ್ ನಾನು SSLC ಅಲ್ಲಿ 0 ಆಗಿಬಿಟ್ಟಿದ್ದೆ, ನನಗೆ ಕೇರ್ಲೆಸ್ ಆಗಿಬಿಟ್ಟಿದ್ದೆ, ಈಗ ನನಗೆ ಅಷ್ಟು ಬುದ್ಧಿ ಬಂದ್ಬಿಟ್ಟಿದೆ, ನಾನು ಅದು ಯಾಕೆ ಹಾಗೆ ಆಗ್ತದೆ ಮೇಡಮ್ ನೋಡಿ, PUC ಬಂದಾಗ ನಮ್ಮಲ್ಲಿ ಒಂದು ಒಳ್ಳೆ ವಾತಾವರಣ ಇದೆ, ಓದುವಂತ ಎನ್ವೈರನ್ಮೆಂಟ್ ಇದೆ. ಮೊಬೈಲ್ ಇಲ್ಲ, ಪದೇ ಪದೇ ಮನೆಗೆ ಬಿಡುದಿಲ್ಲ, ಕ್ಯಾಂಪಸ್ ಬಿಟ್ಟು ಹೊರಗೆ ಹೋಗ್ಲಿಕ್ಕಿಲ್ಲ, ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೂ ಕಡೆ ಕಾರ್ಡ್ ಫೋನ್ ಇರುತ್ತೆ, ಅಪ್ಪ ಮನೆಗೆ ಮಾತ್ರ ಫೋನ್ ಹೋಗುವಂತದ್ದು. ಇದರ ಒಂದು ಒಳ್ಳೆಯ ವಾತಾವರಣ ಇರುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಅವರಿಗೊಂದು ಓದುವಂತ ಒಂದು ಎನ್ವೈರನ್ಮೆಂಟ್ ಇರ್ತಾರೆ, ಫ್ರೆಂಡ್ಸ್ ಎಲ್ಲ ಓದುವವರು ಸಿಗ್ತಾರೆ. ಒಂದನೇದು. ಎರಡನೇದು ಹೇಳಿ ಪ್ರತಿ ವಾರ ಎಕ್ಸಾಮ್ ಆಗುತ್ತೆ ನಮ್ಮಲ್ಲಿ. ನೀಟ್ ಎಕ್ಸಾಮ್ ಇರ್ಬೋದು, JEE ಇರ್ಬೋದು, CET ಇರ್ಬೋದು. ಪ್ರತಿ ವಾರದ ರಿಸಲ್ಟ್ ಅನ್ನು ನಾವು ನೋಟಿಸ್ ಬೋರ್ಡ್ ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಮಕ್ಕಳಿಗೆ ಮಿಡ್ಲ್ ಅಲ್ಲಿ ಸ್ವಲ್ಪ ಕಾಂಪಿಟೇಷನ್ಸ್ ಕೂಡ ಬರುವಂತದ್ದು. ಹಾಗಾಗಿ ಓದುವ ಮಕ್ಕಳಿಗೆ ಇಡೀ ನಮ್ಮ ಒಂದು ಕರ್ನಾಟಕದಲ್ಲಿ ತುಂಬಾ ಒಳ್ಳೆಯ ಒಂದು ವಾತಾವರಣ ನಾವು ಕ್ರಿಯೇಟ್ ಮಾಡಿ ಕೊಟ್ಟಿರುವಂತದ್ದು. ಅಷ್ಟು ಸ್ಟ್ರಿಕ್ಟ್ ವೈಬ್ ಅಂತ ಅನ್ಸುತ್ತಾ ವಿದ್ಯಾರ್ಥಿಗಳಿಗೆ? ಓದುವ ಸಂದರ್ಭದಲ್ಲಿ ಖಂಡಿತ ಒಂದು ಒಳ್ಳೆಯ ಒಂದು ಸ್ಟ್ರಿಕ್ಟೇ ಬೇಕಾಗ್ತದೆ. ಈಗ ನಾನು ಕೂಡ ಓದಿರುವಂತದ್ದು ಹಾಸ್ಟೆಲ್ ಜೀವನದಲ್ಲಿ 8 ವರ್ಷ ಹಾಸ್ಟೆಲ್ ಇದ್ದವ ನಾನು ಓದುವ ಸಂದರ್ಭದಲ್ಲಿ ಇದಕ್ಕಿಂತಲೂ ಸ್ಟ್ರಿಕ್ಟ್ ಇತ್ತು ಮೇಡಮ್. ಬೆಳಿಗ್ಗೆ ತೋಟದ ಕೆಲಸಗಳನ್ನೆಲ್ಲ ಮಾಡಿ, ಕೆಲಸಗಳನ್ನು ಮಾಡಿ ತುಂಬಾ ಒಂದು ಕಷ್ಟಪಟ್ಟು ನಾವು ಓದಿರುವಂತದ್ದು. ಬಟ್ ಈಗಿನ ವಿದ್ಯಾರ್ಥಿಗಳಿಗೆ ಆತರ ಏನು ಕಷ್ಟ ಇಲ್ಲ. ಓದುದು ಬಿಟ್ರೆ ಬೇರೆ ಯಾವ ಕೆಲಸನೂ ಇಲ್ಲ. ಎಲ್ಲ ಫೆಸಿಲಿಟಿಗಳಿದೆ, ಹಾಟ್ ವಾಟರ್ ಇದೆ, ಲಾಂಡ್ರಿ ಫೆಸಿಲಿಟಿಗಳಿದೆ, ಹೆಲ್ತ್ ಪ್ರಾಬ್ಲಮ್ ಆದ್ರೆ ಡಾಕ್ಟರ್ ಫೆಸಿಲಿಟಿ ಇದೆ, ಪ್ರತಿಯೊಂದನ್ನು ನಾವು ಕೊಟ್ಟಿರ್ತೇವೆ. ಬರೀ ಓದುದು ಮಾತ್ರ ಇವಿನ ಮಕ್ಕಳಿಗೆ ಇರುವಂತಹ ಒಂದು ವಾತಾವರಣ. ಆದ್ರೆ ಓದುದ್ರು ಅವರಿಗೆ ಒಂದು ಎನ್ವೈರನ್ಮೆಂಟ್ ಆತರ ಬೇಕಾಗ್ತದೆ. PUC ಅಂತ ಹೇಳಿದ್ರೆ 2 ವರ್ಷ ಒಂದು ತಪಸ್ ಮಾಡುತ್ತಾರೆ. ಓದುದ್ ಬಿಟ್ಟು ಬೇರೆ ಯಾವ್ದಕ್ಕೂ ಅವ್ರು ಗಮನ ಕೊಡ್ಲಿಕ್ಕೆ ಆಗುದಿಲ್ಲ ಅಷ್ಟು. ಹಾಗಾಗಿ ಅವರು ಓದ್ಲಿಕ್ಕೆ ಏನ್ ಬೇಕು, ಡಾಕ್ಟರ್ ಆಗ್ಬೇಕಾದ್ರೆ ಸುಮ್ಮನೆ ಈಸಿ ಇಲ್ಲ. ಇಷ್ಟು ಈಗ ಇಡೀ ಇಂಡಿಯಾದಲ್ಲಿ ಈಗ ನೋಡಿ, ಮೊನ್ನೆ ಒಂದು 22 ಲಕ್ಷ ಜನ ಎಕ್ಸಾಮ್ ಬರೀತಾರೆ, ನೀಟ್ ಎಕ್ಸಾಮ್ ಬರೆದಿದ್ದಾರೆ. ಇಡೀ ಇಂಡಿಯಾದಲ್ಲಿ ಸೀಟ್ ತೆಕೊಂಡ್ರೆ 1.5 ಲಕ್ಷ ಅಷ್ಟೇ ಸೀಟ್ ಇರುವಂತದ್ದು. ಅದರೊಳಗೆ ನಾವು ಬರ್ಬೇಕು ಅಂತ ಹೇಳಿದ್ರೆ ಈ ತರ ನಾವು ವರ್ಕ್ ಮಾಡ್ಲೇಬೇಕಾಗ್ತದೆ. ಈ ತರ ನಾವು ಸ್ಟ್ರಿಕ್ಟ್ ಎನ್ವೈರನ್ಮೆಂಟ್ ಬೇಕೇ ಬೇಕು. ಇಲ್ಲದಿದ್ರೆ ಮಕ್ಕಳಿಗೆ ಫ್ರೀ ಬಿಟ್ಟಾಗ ಯಾವತ್ತೂ ಕೂಡ ಅವರಿಗೆ ಸಾಧ್ಯ ಇಲ್ಲ. ಮತ್ತೆ 18 ವರ್ಷ ಆದ್ಮೇಲೆ ಅವ್ರಿಗೆ ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತಾಗ್ತದೆ. ಆಮೇಲೆ ಅವರ ದಾರಿ ತಪ್ಪುವಂತ ಅವಕಾಶಗಳು ಅಥವಾ ದಾರಿ ತಪ್ಪುವಂತ ಸಾಧ್ಯತೆಗಳು ತುಂಬಾ ಕಮ್ಮಿ ಇರುವಂತದ್ದು. ಅಂದ್ರೆ ಕನ್ಸಿದ್ರೆ ಸಾಲೋದಿಲ್ಲ, ಪರಿಶ್ರಮನೂ ಕೂಡ ಹಾಗೆ ಇರಬೇಕು. ವಿದ್ಯಾರ್ಥಿಗಳು ಅಷ್ಟೇ ಎಫರ್ಟ್ ಅನ್ನು ಹಾಕಬೇಕು ಅಂತ ಹೇಳಿ. ಮೌರ್ಯ ನೋಡಿ, ನೀವೀಗ 720ಕ್ಕೆ 673 ಅಂಕಗಳನ್ನ ತೆಗೆದುಕೊಂಡಿದ್ರಿ. ಆ ರಿಸಲ್ಟ್ ಬಂದಾಗ ಹೆಂಗ್ ಅನ್ಸ್ತು? ಯಾರು ನೋಡಿದ್ದು ಫಸ್ಟ್ ರಿಸಲ್ಟ್ ಅಂತ? ಫಸ್ಟ್ ರಿಸಲ್ಟ್ ನಮ್ ತಂದೆ ನೋಡಿದ್ದು ಮ್ಯಾಮ್. ಓಕೆ. ಲೈಕ್ ರಾತ್ರಿ 11:15 ಅನ್ಸುತ್ತೆ ರಿಸಲ್ಟ್ ಬಂದಾಗ. ಸೊ ಅದಾದ್ಮೇಲೆ ಎಲ್ಲಾರ್ಗು ಫುಲ್ ಖುಷಿನೇ. ಎಕ್ಸ್ಪೆಕ್ಟ್ ಮಾಡಿದ್ರ ಅಷ್ಟು ಬರುತ್ತೆ ಅಂತ? ಆಕ್ಚುಲಿ ನಾನು ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ಓದಿದ್ರಿ OMR ಅಲ್ಲಿ ಶೇಡಿಂಗ್ ಮಿಸ್ಟೇಕ್ ಆಗಿದ್ರಿಂದ 30 ಮಾರ್ಕ್ಸ್ ಕಮ್ಮಿ ಬಂತು. ಓಕೆ, ಅದರಿಂದ ಕೂಡ ಮಿಸ್ಟೇಕ್ ಆಯಿತು, ಸ್ವಲ್ಪ ಬೇಜಾರು ಕೂಡ ಆಯಿತು. ಒಟ್ನಲ್ಲಿ ಡಾಕ್ಟರ್ ಆಗಲೇಬೇಕು ಅಂತ ಹೇಳಿ ಪಣ ತೊಟ್ಟು ನಿಂತಿದ್ದೀರಾ. ವಾಟ್ ನೆಕ್ಸ್ಟ್ ಅಂತ ಎಲ್ಲಿ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಸದ್ಯಕ್ಕೆ ಏಮ್ಸ್ ಭೋಪಾಲ್ ಟ್ರೈ ಮಾಡ್ತಿದ್ದೀನಿ. ಆಮೇಲೆ ಜಿಪ್ಮೇರ್ಗೂ ಅಪ್ಲೈ ಮಾಡಬೇಕು. ಓಕೆ. ಫ್ಯಾಕಲ್ಟೀಸ್ ಎಲ್ಲ ನಿಮ್ಮ ಜೊತೆ ಹೆಂಗಿದ್ರು? ಹೆಂಗೆ ಟ್ರೈನ್ ಅಪ್ ಮಾಡ್ತಾ ಇದ್ರು? ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಮಲ್ಗೋವರೆಗೂ ಸಹ ನಿಮ್ಮ ಜೊತೆ ಫ್ಯಾಕಲ್ಟೀಸ್ ಎಷ್ಟು ಚೆನ್ನಾಗಿರ್ತಾರೆ ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಹೆಂಗಿರ್ತಾ ಇದ್ರು ಟೀಚರ್ಸ್ ಎಲ್ಲ? ಟೀಚಿಂಗ್ ಪ್ರಾಬ್ಲಮ್ ಇಲ್ಲ ಮ್ಯಾಮ್. ಟೀಚಿಂಗ್ ಫ್ಯಾಕಲ್ಟಿ ನಮ್ಮ ಬ್ಯಾಚ್ಗೆ ಲೈಕ್ ಟಾಪ್ ಮೋಸ್ಟ್ ಟೀಚರ್ಸ್. ಓಕೆ. ಕಾನ್ಸೆಪ್ಟ್ ಕ್ಲಾರಿಟಿ ಬಿಲ್ಡ್ ಮಾಡಕ್ ಸಖತ್ ಹೆಲ್ಪ್ ಮಾಡ್ತಾ ಇದ್ರು. ಮತ್ತೆ ಡೌಟ್ಸ್ ಕೇಳೋದಿರ್ಬೋದು, ಟೈಮ್ ನೋಡ್ತಾನೆ ಇರ್ಲಿಲ್ಲ ಅವರು. ಕೆಲವೊಂದ್ಸಲ ರಾತ್ರಿ 10-11 ಗಂಟೆಗೆಲ್ಲ ನನ್ನ ಲೆಕ್ಚರ್ಸ್ ಹತ್ರ ಡೌಟ್ ಕೇಳಿರೋದಿದೆ. ನಿಮ್ಮ ಫ್ಯಾಮಿಲಿ ಹೆಂಗ್ ನಿಮಗೆ ಸಪೋರ್ಟ್ ಮಾಡ್ತಾ ಇತ್ತು? ನೀವು ಓದುವಾಗ ಏನಾದ್ರು ಹೇಳ್ತಾ ಇದ್ರಾ ಅಥವಾ ನಿಮಗೆ ಮನೆಗೆ ಹೋಗ್ಬೇಕು ಅಂತ ಅನಿಸ್ತಾ ಇತ್ತಾ? ಎಸ್ ಮ್ಯಾಮ್, ಹೋಮ್ ಸಿಕ್ ಒಂದೊಂದ್ಸಲ ಫೀಲ್ ಆಗ್ತಾ ಇತ್ತು. ಬಟ್
ಪೇರೆಂಟ್ಸ್ ಅಷ್ಟೇ ಲೈಕ್ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ. ಈಗ ಮನೆಗೆ ಕಾಲ್ ಮಾಡೋದೆಲ್ಲ ಕಡಿಮೆ ಇರುತ್ತೆ, ಅವಾಗ ನಿಮಗೆ ಅಳು ಬರಂಗ್ ಫೀಲ್ ಆಗ್ಬಿಡುತ್ತೆ, ಮನೆಗೆ ವಾಪಸ್ ಹೋಗ್ಬಿಡೋಣ ಅಂತ ಫೀಲ್ ಆಗ್ಬಿಡುತ್ತೆ. ಅವಾಗ ಏನಾದ್ರು ಬೇಡಪ್ಪ ನಾನು ಇಲ್ಲಿಗೆ ನಿಲ್ಸ್ಬಿಡೋಣ ಅಂತ ಹೇಳಿ ಅನ್ಸಿದ್ ಯಾವತ್ತಾದ್ರೂ ಇದೆಯಾ ನಿಮ್ಗೆ? ಎಷ್ಟೊಂದ್ಸಲ ಆಗುತ್ತೆ ಮ್ಯಾಮ್, ಎಷ್ಟೊಂದ್ಸಲ ಲೈಕ್ ಮಾಕ್ ಟೆಸ್ಟ್ ಅಲ್ಲಿ ಕೆಲವೊಂದ್ಸಲ ಸ್ಕೋರ್ ಕಮ್ಮಿ ಬಂದಾಗಿರ್ಬೋದು, ಕೆಲವೊಂದ್ಸಲ ರೂಮ್ ಮೇಟ್ ಜೊತೆ ಅಡ್ಜಸ್ಟ್ ಆಗದೆ ಇದ್ದಾಗಿರ್ಬೋದು, ಮನೆಗೆ ಹೋಗ್ಬೇಕನ್ನೋ ಫೀಲ್ ಬಂದೇ ಬರುತ್ತೆ. ಓಕೆ, ನಿಮ್ಮ ಫ್ರೆಂಡ್ಸ್ ನಿಮ್ಮ ಬ್ಯಾಚ್ ಅಲ್ಲಿ ಎಷ್ಟು ಜನ ಇದ್ರು? ಲೈಕ್ ಒನ್ ಬ್ಯಾಚ್ ಅಲ್ಲಿ ಅರೌಂಡ್ 60 ಮೆಂಬರ್ಸ್ ಮ್ಯಾಕ್ಸಿಮಮ್ ಮ್ಯಾಮ್. ಓಕೆ, ಬಟ್ ನಮ್ ಹಾಸ್ಟೆಲ್ ಅಲ್ಲಿ ರೂಮ್ಸ್ ಅಲಾಟ್ ಮಾಡೋದು ಅಷ್ಟೇ. ನಮ್ದು ವೀಕೆಂಡ್ ಎಕ್ಸಾಮ್ ಅಲ್ಲಿ ಪರ್ಫಾರ್ಮೆನ್ಸ್ ಯಾವ ತರ ಇರುತ್ತೆ ಅದ್ರ ಬೇಸಿಸ್ ಮೇಲೆ ರೂಮ್ಸ್ ಅಲಾಟ್ ಮಾಡ್ತಾರೆ. ಓಕೆ ಸರ್, ನೋಡಿ ಇವಾಗ ರಾಜ್ಯ ಅಲ್ಲ ದೇಶಾದ್ಯಂತ ವಿದ್ಯಾರ್ಥಿಗಳು ನಿಮ್ಮ ಸಂಸ್ಥೆನ ಹುಡ್ಕೊಂಡು ಬರ್ತಾ ಇದ್ದಾರೆ. ಫಸ್ಟ್ ನಿಮ್ಮ ಸಂಸ್ಥೆನ ಹುಡ್ಕೊಂಡು ಬಂದಾಗ ಪೇರೆಂಟ್ಸ್ಗೆ ಏನು ಕಿವಿ ಮಾತನ್ನು ಹೇಳ್ತೀರಾ ಅಂತ, ಅಷ್ಟು ದೂರದಿಂದ ಕಳಿಸಿರ್ತಾರೆ. ಈಗ ನಮ್ಮ ಮೌರ್ಯ ಹೇಳಿದಾಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹೋಮ್ ಸಿಕ್ ಇರ್ತದೆ, ಸೊ ನಿಮ್ಗೂ ಕೂಡ ಮಕ್ಕಳನ್ನ ಬಿಟ್ಟಿರ್ಲಿಕ್ಕೆ ಕಷ್ಟ ಆಗ್ತದೆ. ಬಟ್ 2 ವರ್ಷ ಒಂದು ತ್ಯಾಗವನ್ನು ಮಾಡಬೇಕಾಗ್ತದೆ. ಯಾವಾಗಲೂ ಒಂದು ಮಾತಿದೆ, ಎಜುಕೇಶನ್ ಇದು ರೂಟ್ ಯಾವಾಗಲೂ ಬಿಟರ್ ಇರ್ತದೆ, ಅದ್ರಲ್ಲಿ ಬರುವಂತ ಫ್ರೂಟ್ ಯಾವಾಗಲೂ ಸ್ವೀಟ್ ಇರ್ತದೆ ಅಂತೇಳಿ. ಹಾಗಾಗಿ 2 ವರ್ಷವನ್ನು ನಾವು ತ್ಯಾಗ ಮಾಡ್ಲೇಬೇಕಾಗ್ತದೆ. 2 ವರ್ಷ ತ್ಯಾಗ ಮಾಡಿದ್ರೆ ಜೀವಮಾನ ಇಡೀ ಖುಷಿಯಾಗಿರ್ಬೋದು. ಈಗ ಇವನ್ ನೋಡಿ ನಮ್ಮ ಹುಡುಗ ಮೌರ್ಯನಿಗೆ ಕೂಡ ಅಷ್ಟೇ, ಅವನೊಂದ್ ವೇಳೆ ಬೇಡ ನಾನು ಮನೇಲಿ ಇರ್ತೇನೆ ಅಂತ ಹೇಳಿ ಮನೆ ನೆನಪಾಗ್ತದೆ ಹೋಗ್ತಿದ್ರೆ ಇವತ್ತು ಏಮ್ಸ್ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಈ ವರ್ಷ ಖಂಡಿತ ಅವನು ಏಮ್ಸ್ಗೆ ಹೋಗುವಂತ ಒಂದು ಒಳ್ಳೆ ಅವಕಾಶ ಪಡ್ಕೊಂಡಿದ್ದಾನೆ. ಇದು ನಮ್ಗೆ ನಾವು ಪೇರೆಂಟ್ಸ್ಗೆ ಹೇಳುವಂತ ಕಿವಿ ಮಾತು. ಯಾಕಂದ್ರೆ 2 ವರ್ಷ ಮಕ್ಕಳನ್ನು ಸ್ವಲ್ಪ ಹೊರಗೆ ಕಳಿಸ್ಲೇಬೇಕಾಗ್ತದೆ. ಯಾಕಂದ್ರೆ ಮನೆಯ ಒಂದು ಕಂಫರ್ಟ್ ಝೋನ್ ಇಂದ ಹೊರಗೆ ಬರ್ಬೇಕಾಗ್ತದೆ. ಕಂಫರ್ಟ್ ಝೋನ್ ಅಲ್ಲಿ ಇದ್ದಾಗ ಅವರಿಗೆ ಜೀವನ ಅಂದ್ರೆ ಏನು, ಕಷ್ಟ ಅಂದ್ರೆ ಏನು ಅಥವಾ ಓದ್ಬೇಕು ಅಂತ ಹೇಳುವಂತ ಒಂದು ಛಲ ಕೂಡ ಕಮ್ಮಿ ಇರ್ತದೆ. ಇಲ್ಲಿ ಏನಾಗ್ತದೆ, 4 ಮಂದಿ ನೋಡುವಾಗ 4 ಮಂದಿ ಒಟ್ಟಿಗೆ ಹೇಗೆ ಬದುಕಬೇಕು, 4 ಮಂದಿ ಯಾವ ತರ ವರ್ಕ್ ಮಾಡ್ತಾರೆ, ಇದಕ್ಕೆಲ್ಲ ಕೂಡ ಒಂದು ಎನ್ವೈರನ್ಮೆಂಟ್ ಕೂಡ ಸಿಗುವಂತದ್ದು ನಮ್ಗೆ ಗಮನಿಸಬಹುದು. ಈಗ ಕಾಲೇಜ್ ಟೈಮಿಂಗ್ಸ್ ಬಹಳ ವಿಶೇಷವಾಗಿದೆ. ಎಲ್ಲಾ ಕಡೆ 8 to 5 9 to 5 ಆ ರೀತಿ ಆಗಿದ್ರೆ ನಿಮ್ಮದು ಬಹಳ ವಿಶೇಷವಾಗಿದೆ. ಎಲ್ಲೋ ಒಂದು ಕಡೆ ಅದು ಸ್ಟೂಡೆಂಟ್ಸ್ ಗೆ ಪ್ರೆಷರ್ ಅಂತ ಅನ್ಸುತ್ತಾ? ಇಲ್ಲ ಮೇಡಮ್, ಪ್ರೆಷರ್ ಅಂತ ಅನಿಸೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಹತ್ರ ಮಿಡ್ಲ್ ಅಲ್ಲಿ ಗ್ಯಾಪ್ ಕೂಡ ಇರ್ತದೆ. ಈಗ 5 o'clock ಇದ್ರೆ 5 to 5:30 ಫ್ರೆಶ್ ಅಪ್ ಇದೆ, 5:30 ಇಂದ 6 ಪ್ರೇಯರ್ ಯೋಗ ಇರ್ತದೆ. ಆಮೇಲೆ ಮಾರ್ನಿಂಗ್ 7:30 ಇಂದ ಇವರಿಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಏಮ್ಸ್ ಬ್ಯಾಚ್ ಗೆಲ್ಲ 7:30 ಇಂದ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿ ಕ್ಲಾಸ್ ಸ್ಟಾರ್ಟ್ ಆದ್ರೆ ಮಧ್ಯಾಹ್ನ 1:30 ವರೆಗೆ ಇಂಟಿಗ್ರೇಟೆಡ್ ಸಿಸ್ಟಮ್ ಅಲ್ಲಿ ಕ್ಲಾಸಸ್ ಇರುತ್ತೆ. ಥಿಯರಿ ಮತ್ತೆ ಕೋಚಿಂಗ್ ಒಟ್ಟೊಟ್ಟಿಗೆ ಆಗ್ತಾ ಹೋಗ್ತದೆ. 1:30 ಮತ್ತೆ ಊಟ ಇದೆ. ಊಟ ತುಂಬಾ ಚೆನ್ನಾಗಿದೆ, ಚಪಾತಿ, 2 ಬಗೆ ಸಾರು, ಸಾಂಬಾರು, ಪಲ್ಯ, ಮಜ್ಜಿಗೆ, ಮೊಸರು, ಹಪ್ಪಳ, ಒಳ್ಳೆ ಊಟ ಇದೆ. ಊಟ ಆಗಿ ಆಫ್ಟರ್ನೂನ್ ಡೈಲಿ 2 ಗಂಟೆಯಿಂದ 5:30 ವರೆಗೆ ಮತ್ತೆ ಡೈಲಿ ನೀಟ್ ಕೋಚಿಂಗ್ ಇಂಟಿಗ್ರೇಟೆಡ್ ಸಿಸ್ಟಮ್ ಅಲ್ಲಿ ಕೋಚಿಂಗ್ ಆಗುವಂತದ್ದು. 5 ಮತ್ತೆ 5 ಗಂಟೆಗೆ ಬ್ರೇಕ್ಫಾಸ್ಟ್, ಇದು ಸ್ನಾಕ್ಸ್ ಇರುತ್ತೆ. ಸ್ನಾಕ್ಸ್ ಆಗಿ ಸಂಜೆ ಮತ್ತೆ 6 ಗಂಟೆಯಿಂದ 8:30 ವರೆಗೆ ಡೌಟ್ ಕ್ಲಾರಿಫಿಕೇಶನ್, ಇದೊಂದು ಸ್ಪೆಷಲ್. ಹೌದು, ಯಾಕಂದ್ರೆ ಇದು ಟೀಚರ್ಸ್ ಯಾರು ಕ್ಲಾಸ್ ಮಾಡಿರ್ತಾರೆ ಸೇಮ್ ಟೀಚರ್ಸ್ 8:30 ವರೆಗೆ ಅವೈಲೇಬಿಲಿಟಿ ಇದ್ದಾರೆ. ರಾತ್ರಿ 10:30 ವರೆಗೂ ಮತ್ತೆ ಸ್ಟಡಿ ಅವರ್ಸ್ ಇರುತ್ತೆ. ಕೆಲವು ಮಕ್ಕಳಿಗೆ ಏನಾಗ್ತದೆ, ಈಗ ಬೆಳಿಗ್ಗೆ ಬೇಗ ಹೇಳಲಿಕ್ಕೆ ಆಗುದಿಲ್ಲ ಅಂತ ಇದ್ದವರಿಗೆ ಬೆಳಿಗ್ಗೆ 6 ಗಂಟೆಗೆ ಇದ್ರೆ ಸಾಕು, ನೈಟ್ 12 ವರೆಗೆ ಓದ್ಬಹುದು. ಈಗ ಮೌರ್ಯನಂತ ಹುಡುಗ ಬೆಳಿಗ್ಗೆ 3 ವರೆಗೆ ಹೇಳ್ತಾ ಇದ್ದ, ನೈಟ್ 10:30ಗೆ ಮಲಗಬಹುದು. ಆತರ ಯಾಕಂದ್ರೆ ಸ್ವಲ್ಪ ನಾವು ಫ್ಲೆಕ್ಸಿಬಲ್ ಇದ್ದೇವೆ, ಯಾವ್ದು ಮಕ್ಕಳಿಗೆ ಬೇಕು ಅಂತ ನಾವು ಸಪೋರ್ಟ್ ಮಾಡಿದ್ದೇವೆ ನಾವು. ಈಗ ವಿದ್ಯಾರ್ಥಿಗಳ ಜೊತೆಗೆ ಅಲ್ಲಿ ಸ್ಟಾಫ್ಸ್ ಕೂಡ ಅಷ್ಟೋ ತನಕ ಇರಲೇಬೇಕಾಗುತ್ತೆ. ಅವ್ರಿಗೆ ಎಷ್ಟೇ ಅನಿವಾರ್ಯ ಅಂದ್ರೂ ಸಹ ಅವ್ರು ವಹಿಸ್ಕೊಂಡಂತಹ ಜವಾಬ್ದಾರಿಯನ್ನು ಪೂರ್ಣಗೊಳಿಸಬೇಕಾಗುತ್ತೆ. ಹಾಗಾಗಿ ನಿಮ್ಮ ಸ್ಟಾಫ್ಸ್ ಬಗ್ಗೆ ಏನ್ ಹೇಳ್ತಾರೆ, ಎಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ? ಯಾಕಂದ್ರೆ ಈಗ ಚೇರ್ಮನ್ ಸುಮನ್ ಸರ್ ಇರ್ಬೋದು, ಬಟ್ ಒಳ್ಳೆದಕ್ಕೆ ಸುಮನ್ ಸರ್ ಇದ್ದಾರೆ, ಅಥವಾ ಏನಾದ್ರು ನೆಗೆಟಿವ್ ಆದ ಸುಮನ್ ಸರ್ಗೆ. ಬಟ್ ನಮ್ಮ ಟೀಮ್ ಅಂತ ಹೇಳುವಂತ ತುಂಬಾ ಒಳ್ಳೆ ಟೀಮ್ ಇದೆ. ಒಂದು ಫ್ಯಾಮಿಲಿ ತರ ನಾವು ವರ್ಕ್ ಮಾಡ್ತಿದ್ದೇವೆ. ಇಡೀ ನಮ್ಮ ಟೀಚರ್ಸ್ ನಮ್ಮ ಸ್ವಂತ ಮಗ ಇದ್ರೆ ಅಥವಾ ಸ್ವಂತ ಅಣ್ಣ ತಂಗಿ ಇದ್ರೆ ಯಾವ ತರ ನಾವು ನೋಡ್ಕೊಳ್ತೇವೆ ಅದೇ ತರ ನೋಡ್ಕೊಳ್ತಾ ಇದ್ದೇವೆ. ಒಂದು ಒಳ್ಳೆಯ ಯಾಕಂದ್ರೆ ನಮ್ಗೆ ಮಕ್ಕಳ ರಿಸಲ್ಟ್ ಅಲ್ಲಿ ನಮ್ಮ ಫ್ಯೂಚರ್ ಇದೆ ಅಲ್ಲ ಮೇಡಮ್, ಹಾಗಾಗಿ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡಿಸ್ತೀವಿ. ಟೀಮ್ ತುಂಬಾ ಚೆನ್ನಾಗಿದೆ ನಮ್ದು. ಅವ್ರಿಗೆ ನೋಡಿ, ಇವಾಗ ನೀಟ್ ಜೊತೆಗೆ JEE ಜೊತೆಗೆ CET ಜೊತೆಗೆ ಯಕ್ಷಗಾನ, ಸಂಗೀತ ಎಲ್ಲವನ್ನ ಹೇಳ್ಕೊಡ್ತಾರೆ ಅಂತ ಸರ್ ಹೇಳ್ತಾ ಇದ್ರು. ಇಂಟ್ರೆಸ್ಟ್ ಇತ್ತಾ ನಿಮಗೆ ಅದನ್ನ ಬಿಟ್ಟು? ನಾಟ್ ಆಸ್ ಸಚ್. ಅಂದ್ರೆ ಮೊದಲು ಮ್ಯೂಸಿಕಲ್ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಬಟ್ ಆಲ್ಮೋಸ್ಟ್ ಎಲ್ಲ ನಾನು ಮನೇಲಿ ಇರ್ಬೇಕಾದ್ರೆ ಕಲ್ತಿದ್ದೆ. ಸೊ ಅಲ್ಲಿ ಯಾವ್ದು ಎಕ್ಸ್ಟ್ರಾ ಕರಿಕ್ಯುಲರ್ ಅಲ್ಲಿ ಸ್ಪೋರ್ಟ್ಸ್ ಅದರಲ್ಲೂ ಆಕ್ಟಿವ್ ಏನೂ ಆಗ್ತಾ ಇರಲಿಲ್ಲ. ಲೈಕ್ 2 ವರ್ಷ ಫೋಕಸ್ಡ್ ಆಗಿ ಮಾಡ್ಬೇಕಾಗುತ್ತೆ ಮೇಡಮ್. ಈಗ ಏಮ್ಸ್ಗೆ ಹೋಗ್ಬೇಕು ಅಥವಾ ಈ ತರ ಜಿಪ್ಮರಿಗೆ ಹೋಗ್ಬೇಕು ಅಂತ ಆಸೆ ಇದ್ದವರು ಇದ್ರೆ 2 ವರ್ಷ ಎಲ್ಲ ತ್ಯಾಗ ಮಾಡ್ಲೇಬೇಕಾಗ್ತದೆ. ಮತ್ತೆ ಈಗ ನಾವು ನೆಕ್ಸ್ಟ್ ನೋಡಿ, ಅವ್ನು ಏಮ್ಸ್ಗೆ ಹೋದ್ಮೇಲೆ ಜಿಪ್ಮರಿಗೆ ಹೋದ್ಮೇಲೆ ಅವರಿಗೆಲ್ಲದಕ್ಕೂ ಅವಕಾಶಗಳಿದೆ. ಮೌರ್ಯ, ಈಗ ಸ್ಪೋರ್ಟ್ಸ್, ಈ ಸಂಗೀತ, ಯಕ್ಷಗಾನ ಅದ್ರಲ್ಲೆಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಸರ್ ಆಗ್ಲೇ ಹೇಳ್ತಾ ಇದ್ರು ಅದನ್ನು ಸಹ ಆಕ್ಟಿವಿಟೀಸ್ ಇದೆ ಅಂತ ಹೇಳಿ, ಅದ್ರಲ್ಲಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆಯಾ? ಇಂಟ್ರೆಸ್ಟ್ ಇತ್ತು, ಬಟ್ ಈ 2 ವರ್ಷ ನಾನು ಅದು ಯಾವ್ದ್ರಲ್ಲಿ ಲೈಕ್ ಇನ್ವಾಲ್ವ್ ಆಗ್ಲಿಲ್ಲ. ಬರೀ ಓದೋದಕ್ಕೆ ಮಾತ್ರ ಫೋಕಸ್ ಮಾಡ್ತಾ ಇದ್ರಿ. ಇಷ್ಟು ಬರಲೇಬೇಕು ಅಂತ ಹೇಳಿ ಪಣ ತೊಟ್ಟು ಬಿಟ್ಟಿದ್ರಿ, ನಾನು ಡಾಕ್ಟರ್ ಆಗ್ಲೇಬೇಕು ಅಂತ ಹೇಳಿ. ಸರ್, ಬೇರೆ ಸ್ಟೂಡೆಂಟ್ಸ್ಗಳು ಅಷ್ಟೇ ಇವ್ರ ತರನೇ ಇರ್ತಾರ ಅಥವಾ ಅದರಲ್ಲೂ ಆಕ್ಟಿವಿಟೀಸ್ ಎಲ್ಲ ಸ್ಪೋರ್ಟ್ಸ್, ಸಂಗೀತ, ಯಕ್ಷಗಾನ? ಕಾಮರ್ಸ್ ಸ್ಟೂಡೆಂಟ್ಸ್ ಗಳು ಕೂಡ ಇದ್ದಾರೆ, ಅವರಿಗೆಲ್ಲ ಸ್ಪೋರ್ಟ್ಸ್ ಮತ್ತೆ ಕಲ್ಚರ್ ಅವಕಾಶಗಳು ತುಂಬಾ ಇದೆ. ಸೈನ್ಸ್ ಸ್ಟೂಡೆಂಟ್ಸ್ ಗಳಲ್ಲಿ ಕೂಡ ಏಮ್ಸ್ ಹೋಗ್ಬೇಕು ಅಂತಿದ್ದವರು, IIT ಹೋಗ್ಬೇಕು ಅಂತಿದ್ದವರು 2 ವರ್ಷ ಬೇರೆ ಯಾವುದಕ್ಕೂ ಹೆಚ್ಚು ಫೋಕಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಇನ್ನು ಕೆಲವರು ನಾನು ಮಾರ್ಕ್ ಇಂಪ್ರೂವ್ಮೆಂಟ್ ಗೆ ಬಂದ ಮಕ್ಕಳು ಇರ್ತಾರೆ. 10th ಅಲ್ಲಿ ಈಗ ಕಮ್ಮಿ ಮಾರ್ಕ್ ತಗೊಂಡು 40% ತಗೊಂಡವನು ಕೂಡ ನಮ್ಮಲ್ಲಿ ಬಂದಿರ್ತಾನೆ. ಅಂತವರಿಗೆಲ್ಲ
ಕಲ್ಚರ್ ಮತ್ತೆ ಸ್ಪೋರ್ಟ್ಸ್ ಕೂಡ ಅವಕಾಶಗಳು ಇರ್ತದೆ. ನೀವು ಮೊದಲು ಲೆಕ್ಚರರ್ ಆಗಿದ್ರಿ, ಆಮೇಲೆ ಕೋಚಿಂಗ್ ಸೆಂಟರ್ ನ ಪ್ರಾರಂಭ ಮಾಡ್ತೀರಾ, ಅದಾದ್ಮೇಲೆ PU ಕಾಲೇಜ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಅಂದ್ಕೊಳ್ತೀರಾ. ಆಗ ನಿಮ್ ಬೆನ್ ಹಿಂದೆ ನಿಂತವ್ರು ಎಷ್ಟು ಜನ, ಈಗಲೂ ಸಹ ಅಷ್ಟೇ ಜನ ನಿಮ್ ಜೊತೆ ಇದ್ದಾರೆ? ಎಂತ ಮರೆಯವನು PU ಕಾಲೇಜ್ ಮಾಡ್ತೀನಿ ಅಂತ ಹೊರಡ್ತಾನೆ, ಇದೆಲ್ಲ ಆಗ ಹೋಗ ಮಾತಾ ಅಂತ ಹೇಳ್ತಾರೆ, ಹಂಗೆ ಹೇಳಿದ್ಯಾ? ಖಂಡಿತ ಮೇಡಮ್. ಈಗ ನಮಗೆ ಸಪೋರ್ಟ್ ಮಾಡಿದವರು ಫಸ್ಟ್ ಆಫ್ ಆಲ್ ಯಾರು, ನಮ್ಮ ಪೇರೆಂಟ್ಸ್ ಮತ್ತೆ ನಮ್ಮ ಸ್ಟೂಡೆಂಟ್ಸ್. ಅವ್ರು ಯಾವತ್ತೂ ಕೂಡ ನಮ್ಮ ಫೌಂಡರ್ಸ್, ನಾನು ಅವ್ರು ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಓದಿದಂತ ಯಾರು ಸ್ಟೂಡೆಂಟ್ಸ್ ಇದ್ದಾರೆ ಮತ್ತೆ ಪೇರೆಂಟ್ಸ್ ಗಳು, ಅದರೊಟ್ಟಿಗೆ ನಮ್ಮ ಟೀಮ್ ಮೇಡಮ್, ನಮ್ಮ ಟೀಚಿಂಗ್ ಮತ್ತೆ ನಾನ್ ಟೀಚಿಂಗ್ ಸ್ಟಾಫ್ ಏನಿದ್ದಾರೆ ಅವ್ರು ನಮ್ಮೊಂದು ಫ್ಯಾಮಿಲಿ ಇದ್ದ ಹಾಗೆ. ಅವರ ಒಂದು ಸಪೋರ್ಟ್ ಇಂದಾಗಿ ನಾವು ಇಲ್ಲಿವರೆಗೆ ಬಂದಿದ್ದೇವೆ. ಎಲ್ಲ ನೀಟ್ ಟ್ರೈನರ್ ಗಳಿರ್ಬೋದು, JEE ಟ್ರೈನರ್ ಗಳಿರ್ಬೋದು, CET ಕೋಚಿಂಗ್ ಕೊಡುವ ಟೀಚರ್ಸ್ ಗಳಿರ್ಬೋದು, ಇಡೀ ಕರ್ನಾಟಕದಲ್ಲಿ ಟಾಪ್ ಟೀಚರ್ಸ್ ಗಳು ನಮ್ಮಲ್ಲಿದ್ದಾರೆ. ಹಾಗಾಗಿ ನಮ್ಗೆ ಇಷ್ಟು ಒಳ್ಳೆ ರಿಸಲ್ಟ್ ಮತ್ತೆ ಇಷ್ಟು ಒಳ್ಳೆ ಹೆಸರು ಬರ್ಲಿಕ್ಕೆ ಸಾಧ್ಯ. ಇವತ್ತು ರ್ಯಾಂಕ್ ಬಗ್ಗೆ ಮಾತಾಡೋಂಗೆ ಇಲ್ಲ ಸರ್, ವಿದ್ಯಾರ್ಥಿನೇ ಕೂರ್ಸ್ಕೊಂಡು ಇವತ್ತು ವೀಕ್ಷಕರಿಗೆ ಉದಾಹರಣೆಯಾಗಿ ತೋರಿಸ್ತಾ ಇದೀವಿ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಮಾಡ್ತಾ ಇದೆ. ಆ ರ್ಯಾಂಕ್ ಅನ್ನು ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಇದಕ್ಕಿಂತ ಖಂಡಿತ ಮೇಡಮ್ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಒಂದು ನೀಟ್ ರಿಸಲ್ಟ್ ಬಂದಾಗ ಈ ವರ್ಷ 470ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಒಂದು ಫ್ರೀ ಸೀಟ್ ಅಲ್ಲಿ ಪಡೆಯುವಂತ ತುಂಬಾ ಖುಷಿ ಇದೆ. ಅದ್ರ ನೀಟ್ ಲಾಂಗ್ ಟರ್ಮ್ ಅಲ್ಲಿ ಕೂಡ ಅಷ್ಟೇ 150 ಮಕ್ಕಳಿಗೆ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಕೊಟ್ಟಿದ್ದೆವು. 150ರಲ್ಲಿ 130 ಮಕ್ಕಳಿಗೆ ಈ ವರ್ಷ ಫ್ರೀ ಸೀಟ್ ಆಗಿರುವಂತದ್ದು. ಅದರೊಟ್ಟಿಗೆ JEE ಇರ್ಬೋದು, ಒಂದು 18 ಮಕ್ಕಳಿಗೆ IIT ಲೆವೆಲ್ಗೆ ಹೋಗಿದ್ದಾರೆ. ಬೋರ್ಡ್ಸ್ ಅಲ್ಲಿ ಕೂಡ ಅಷ್ಟೇ ಈ ವರ್ಷ ಟಾಪ್ 10 ಒಳಗೆ 58 ವಿದ್ಯಾರ್ಥಿಗಳು ಟಾಪ್ 10 ಒಳಗೆ ಬಂದಿರುವಂತದ್ದು. ಇದೆಲ್ಲ ತುಂಬಾ ಖುಷಿ ಇದೆ ಮೇಡಮ್. ಇವತ್ತು ಮಧ್ಯಮದ ವರ್ಗದವರಿಗೆ ಅಂತ ಹೇಳಿ ಶುರು ಮಾಡಿದಂತಹ ಸಂಸ್ಥೆ ಇವತ್ತು ಸಹ ರಿಯಾಯಿತಿ ದರದಲ್ಲೇ ನಡೆಸ್ತಾ ಇದ್ದಾರೆ. ಆಗ್ಲೂ ಸಹ ರಿಯಾಯಿತಿ ಇತ್ತು, ಈಗಲೂ ಸಹ ಇವಾಗ್ಲೂ ಕೂಡ ಎಕ್ಸೆಲ್ ಬೆಳಕು ಅಂತ ಹೇಳುವಂತ ಕಾರ್ಯಕ್ರಮ ಇದೆ. ಅವ್ರು ಹೇಳಿದಾಗೆ ಸೊ ಅದ ಬೆಳಕು ಅಂತ ಹೇಳುವ ಕಾರ್ಯಕ್ರಮದಲ್ಲಿ ಯಾರೆಲ್ಲ 10th ಅಲ್ಲಿ ಪ್ರತಿಭಾನ್ವಿತ ಮಧ್ಯಮ ಮತ್ತೆ ಬಡ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ 10th ಅಲ್ಲಿ 98 ಸ್ಟೇಟ್ ಬೋರ್ಡ್ ಆಗಿದ್ರೆ 98 ಅಂಡ್ ಅಬೌವ್, CBSE ಮತ್ತೆ ICSE ಆಗಿದ್ರೆ 95 ಅಬೌವ್ ಸ್ಕೋರ್ ಮಾಡಿದ ವಿದ್ಯಾರ್ಥಿಗಳಿಗೆ ಎಕ್ಸೆಲ್ ವಿದ್ಯಾಸಂಸ್ಥೆಯಲ್ಲಿ ಉಚಿತ ಕೋಚಿಂಗ್ ಅನ್ನು, ಉಚಿತ ಎಜುಕೇಶನ್ ನಾವು ಕೊಡ್ತಾ ಇದ್ದೇವೆ. ಬರೀ ಹಾಸ್ಟೆಲ್ ಸ್ವಲ್ಪ ಕಟ್ಟಿದ್ರೆ ಆಯ್ತು ಅಷ್ಟೇ. ಎಜುಕೇಶನ್ ಸಂಪೂರ್ಣವಾಗಿ ಫ್ರೀ ಕೋಚಿಂಗ್, ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೇವೆ. ಅದೇ ತರ ನೀಟ್ ಲಾಂಗ್ ಟರ್ಮ್ ವಿದ್ಯಾರ್ಥಿಗಳಿಗೆ ಕೂಡ ಅಷ್ಟೇ. ಎಕ್ಸೆಲ್ ಬೆಳಕು ಫೌಂಡೇಶನ್ ಅಡಿಯಲ್ಲಿ ಯಾರಿಗೆಲ್ಲ 10th ಈಗ ನೀಟ್ ಅಲ್ಲಿ 450 ಅಂಡ್ ಅಬೌವ್ ಸ್ಕೋರ್ ಮಾಡಿರ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಸ್ವಲ್ಪದಲ್ಲಿ ಮೆಡಿಕಲ್ ಸೀಟ್ ಮಿಸ್ ಆಗಿರುತ್ತೆ ಅಲ್ವಾ, ಅಂತವರಿಗೆ ಕೂಡ ಫ್ರೀ ಎಜುಕೇಶನ್ ನಾವು ಕೊಡ್ತಾ ಇದ್ದೇವೆ. ಇವತ್ತು ಫೆಸಿಲಿಟಿ ಏನಿದೆ ಅಲ್ಲಿ, ಲೈಬ್ರರಿ ಆಗಿರ್ಬೋದು, ಲ್ಯಾಬ್ ಆಗಿರ್ಬೋದು, ಹೆಂಗಿದೆ ಫೆಸಿಲಿಟಿ? ಅದೆಲ್ಲ ನಿಮ್ಗೆ ಇಷ್ಟ ಆಯ್ತಾ? ಇನ್ನೂ ಏನಾದ್ರೂ ಸ್ವಲ್ಪ ಬೇಕಿತ್ತು, ಆಡ್ ಆನ್ ಆಗ್ಬೇಕಿತ್ತು ಅಂತ ಹೇಳಿ ಯಾವತ್ತಾದ್ರೂ ಅನ್ಸಿದ್ಯಾ ನಿಮ್ಗೆ? ಎಲ್ಲಾನು ಇದೆ. ಎಸ್, ಆಲ್ಮೋಸ್ಟ್ ಎಲ್ಲ. ಹಾಸ್ಟೆಲ್ ರೂಮ್ಸ್ ಅಲ್ಲೂ ಅಷ್ಟೇ, ಲೈಕ್ ಇಂಡಿವಿಜುವಲ್ ರೂಮ್ ಅಲ್ಲಿ ಕೆಪಾಸಿಟಿ ಎಷ್ಟು ಅಡ್ಜಸ್ಟ್ ಮಾಡ್ಕೊಳಕಾಗುತ್ತೆ ಅಷ್ಟೇ ಇದೆ. ಲೈಕ್ 4 ಮೇಲೆ ಒಬ್ಬ ಜಾಸ್ತಿ ಆದ್ರೂ ಕಷ್ಟ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ. ಮತ್ತೆ ಹಾಸ್ಟೆಲ್ ರೂಮ್ಸ್ ಅಲ್ಲೂ ಲೈಕ್ ಇಂಡಿವಿಜುವಲ್ ರೂಮ್ಸ್ ಒಂದೊಂದು ವಾಶ್ರೂಮ್ ಇದೆ ಅಟ್ಯಾಚ್ಡ್, ಸೊ ಅದು ಪ್ರಾಬ್ಲಮ್ ಇಲ್ಲ. ಲೈಕ್ ಜಾಯಿಂಟ್ ವಾಶ್ರೂಮ್ ಅಲ್ಲಿ ಜಗಳ ಆಗೋದು ಅದೆಲ್ಲ ಇಲ್ಲ. ಮತ್ತೆ ಎಲ್ಲಾ ಸಬ್ಜೆಕ್ಟ್ ಇಂಡಿವಿಜುವಲ್ ಲ್ಯಾಬ್ಸ್ ಇದೆ, ಇನ್ಕ್ಲೂಡಿಂಗ್ ಕಂಪ್ಯೂಟರ್ ಸೈನ್ಸ್ ಆಲ್ಸೋ. ಮತ್ತೆ JEE CBT ಕಂಡಕ್ಟ್ ಮಾಡಿಸ್ಕೊಟ್ಟಿದ್ರು ನಮ್ಗೆ ಒಂದ್ ಸ್ವಲ್ಪ ಟೈಮ್. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮೇಡಮ್, ಅದು ನೆಕ್ಸ್ಟ್ ಗೆ ಬರುವ ದಿನಗಳಲ್ಲಿ ನೀಟ್ ಅಲ್ಲಿ ಕೂಡ ನಾವು ಅದು ಮಾಡ್ಲಿಕ್ಕೆ ಇದ್ದೇವೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಗಳನ್ನು. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಏನು ನೋಡಿರ್ಬೋದು ಈ ವರ್ಷದಿಂದ ಹೆಚ್ಚಿನ ಮಟ್ಟಿಗೆ CBT ಮಾಡ್ತಾರೆ, ಎಲ್ಲದಕ್ಕೂ ಕೂಡ ನಾವು ರೆಡಿ ಇದ್ದೇವೆ. ಇದೇ ಶಿಕ್ಷಣ ಸಂಸ್ಥೆನ ದೊಡ್ಡದಾಗಿ ಬೆಳೆಸುವಂತಹ ಪ್ಲಾನ್ ಏನಾದ್ರೂ ಇದೆಯಾ? ಸಣ್ಣದ್ರಿಂದ ಸ್ಟಾರ್ಟ್ ಮಾಡಿದ್ದು, ಕೇವಲ 4 ಮಕ್ಕಳಿಂದ ಸ್ಟಾರ್ಟ್ ಮಾಡಿದ್ದು. ಈಗ PU ಕಾಲೇಜ್ ನಮ್ದು ಆಲ್ರೆಡಿ ಈಗ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಅದರೊಟ್ಟಿಗೆ ಎಕ್ಸೆಲ್ ಟೆಕ್ನೋ ಸ್ಕೂಲ್ ಅಂತ ಹೇಳುವಂತ ಸ್ಕೂಲ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದ್ದೇವೆ. ಅದರಲ್ಲಿ ನಮ್ದು ನೀಟ್ ಮತ್ತೆ JEE 6ನೇ ಕ್ಲಾಸ್ ಇಂದಲೇ ಫೌಂಡೇಶನ್ ಕ್ಲಾಸ್ ಗಳನ್ನು ನಾವು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಅದರಲ್ಲಿ ನಮ್ಮ ಸ್ಟೇಟ್ ಬೋರ್ಡ್ ಮತ್ತೆ CBSE 2 ಬೋರ್ಡ್ ವಿದ್ಯಾರ್ಥಿಗಳನ್ನು ನಾವು ಕೋಚ್ ರೆಡಿ ಮಾಡ್ತಾ ಇದ್ದೇವೆ. ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಸರ್. ನಿಮ್ಮ ಫ್ಯಾಮಿಲಿ ಇಲ್ಲಿವರೆಗೂ ನಿಮ್ ಜೊತೆ ಎಷ್ಟು ಸಪೋರ್ಟಿವ್ ಆಗಿದೆ? ಖಂಡಿತ ನಾವು ಯಾವತ್ತೂ ಹೇಳುವಂತದ್ದು ವಿದ್ಯಾರ್ಥಿಗಳಿಗೆ ಕೂಡ ಕಣ್ಣಿ ಕಾಣೋ ದೇವ್ರು ನಮ್ಮ ಅಪ್ಪ ಅಮ್ಮ ಅಂತ ಹೇಳಿ. ಖಂಡಿತ ಅದರೊಟ್ಟಿಗೆ ಏನು ಅಂತ ಹೇಳಿದ್ರೆ ಯಾರು ಅಂತ ಹೇಳಿ ನಮ್ಗೆ ನಮ್ಮ ಫ್ಯಾಮಿಲಿ ಯಾರು, ನಮ್ಮ ಟೀಚರ್ಸ್, ನಾವು ಟೀಚಿಂಗ್, ನಮ್ಮ ಎಕ್ಸೆಲ್ ನ ಯಾರು ಸ್ಟಾಫ್ ಇದ್ದಾರೆ, ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ನವರು ನಮ್ಮ ಒಂದು ಫ್ಯಾಮಿಲಿ ಇದ್ದ ಹಾಗೆ. ಖಂಡಿತ ಅವರನ್ನು ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲರ ಸಪೋರ್ಟ್ ಇಂದಾಗಿ ನಾವು ಇಲ್ಲಿವರೆಗೆ ರೀಚ್ ಆಗಿದ್ದೇವೆ ಅಂತ ಹೇಳಿ ತುಂಬಾ ಖುಷಿ. ಇವತ್ತು ಗುರುವಾಯನಕೆರೆ ಎಂಬ ಒಂದು ಗ್ರಾಮೀಣ ಭಾಗದಲ್ಲಿ ಶುರು ಮಾಡೋದಕ್ಕೆ ಕಾರಣ ಏನಾಗಿತ್ತು ಸರ್? ಇವತ್ತು ಅದೇ ಭಾಗದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಸುವಂತ ಪ್ಲಾನ್ ಇದೆಯಾ, ಅಥವಾ ಬೇರೆ ಕಡೆ ಎಲ್ಲಾದ್ರೂ ನಮ್ಮ ಬ್ರಾಂಚ್ ಅನ್ನು ಓಪನ್ ಮಾಡಬೇಕು? ಸದ್ಯಕ್ಕೆ ಏನು ಪ್ಲಾನ್ಗಳಿಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಇಂಡಿವಿಜುವಲ್ ಅಟೆನ್ಷನ್ ಕೊಡಬೇಕು, ಪ್ರತಿಯೊಬ್ಬರು ಜಸ್ಟಿಸ್ ಕೊಡಬೇಕು ಅಂತ ಹೇಳೋ ಉದ್ದೇಶಕ್ಕೆ ಗುರುವಾಯನಕೆರೆಯಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಗುರುವಾಯನಕೆರೆಯಲ್ಲಿ ಯಾಕೆ ಮಾಡಿದ್ದು ಅಂತ ಹೇಳಿ ನಮ್ಮ ಹುಟ್ಟಿದ ಊರದು ಗ್ರಾಮೀಣ ಪ್ರದೇಶದಲ್ಲಿ ಮಧ್ಯಮ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಆಗಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಪ್ರಾರಂಭವಾದಂತಹ ಸಂಸ್ಥೆ ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲೆಯಿಂದ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅಂತ ಹೇಳುವಂತ ಖುಷಿ ಇದೆ. ಹಾಸ್ಟೆಲ್ ಫೆಸಿಲಿಟಿ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದೇವೆ. ಮೌರ್ಯ, ಈಗ ನಿಮ್ಮ ಹತ್ರ ಕೇಳ್ತಾ ಹೋಗ್ತೀನಿ, ಎಕ್ಸೆಲ್ ಸಂಸ್ಥೆ ನಿಮ್ಮ ಸಾಧನೆಗೆ ಎಷ್ಟು ಸಪೋರ್ಟ್ ಅನ್ನ ಮಾಡಿದೆ? ಬೆನ್ ಹಿಂದೆ ಯಾವ ಮಟ್ಟಿಗೆ ನಿಂತಿದೆ? ಟು ಬಿ ಆನೆಸ್ಟ್, ನಾನು ಫಸ್ಟ್ ಎಕ್ಸೆಲ್ ಜಾಯ್ನ್ ಆದಾಗ ಫ್ರೀ ಮೆಡಿಕಲ್ ಸೀಟ್ ಆದ್ರೆ ಸಾಕು ಅಂತ ಬಂದಿದ್ದು. ಏಮ್ಸ್ ಹೋಗ್ತೀನಿ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಆ ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡೋದ್ರಲ್ಲಿ ಎಕ್ಸೆಲ್ ಮೇಜರ್ ಪಾರ್ಟ್ ಆಗಿದೆ. ಲೈಕ್
ಪ್ರಿನ್ಸಿಪಲ್ ಸರ್ ಇರ್ಬೋದು, ಓಕೆ ಟೀಚಿಂಗ್ ಫ್ಯಾಕಲ್ಟಿ ಇರ್ಬೋದು. ನನಗೆ ಲಾಸ್ಟಿಗೆ ಇಂಡಿವಿಜುವಲ್ ಕೋಆರ್ಡಿನೇಟರ್ ಕೊಟ್ಟಿದ್ರು ನನಗೆ ಅಂತಾನೆ, ಅವ್ರು ಇರ್ಬೋದು. ಓಕೆ ಮತ್ತೆ ನಮ್ ವಾರ್ಡನ್ಸ್ ಇರ್ಬೋದು, ಓಕೆ ಸುಮನ್ ಸರ್ ಸ್ಪೆಷಲಿ ಡಿಮೋಟಿವೇಟ್ ಆದಾಗೆಲ್ಲ ಆಲ್ಮೋಸ್ಟ್ ಡೈಲಿ ನನ್ನ ಸ್ಟಡಿ ರೂಮ್ ವಿಸಿಟ್ ಮಾಡ್ತಾ ಇದ್ರು, ಬರೀ ಮೋಟಿವೇಟ್ ಮಾಡಕ್ಕೆ ಅಂತ. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಓಕೆ ಸರಿ, ಫ್ಯಾಕಲ್ಟೀಸ್ ಗಳನ್ನ ಹೆಂಗೆ ಸೆಲೆಕ್ಟ್ ಮಾಡ್ಕೊಳ್ತೀರಾ? ಟೀಚಿಂಗ್ ಫ್ಯಾಕಲ್ಟೀಸ್, ನಾನ್ ಟೀಚಿಂಗ್ ಫ್ಯಾಕಲ್ಟೀಸ್? ಅದೆಲ್ಲ ನಮಗೆ ಪ್ರಾಬ್ಲಮ್ ಇಲ್ಲ ಮ್ಯಾಮ್. ಯಾಕಂದ್ರೆ ನಾನು ಒಬ್ಬ ನೀಟ್ ಟ್ರೈನರ್, ನಾನು ಕೂಡ ಒಂದು 10 ವರ್ಷ ಲೆಕ್ಚರ್ ಆಗಿ ವರ್ಕ್ ಮಾಡಿದವ. ಟೀಚಿಂಗ್ ನಮಗೆ ತುಂಬಾ ನೋಡಿದ ತಕ್ಷಣ ಗೊತ್ತಾಗ್ತದೆ ಯಾವ ತರ ಟೀಚರ್ಸ್ ಇದ್ದಾರೆ, ಅಥವಾ ನಮ್ಗೆ ಯಾವ ತರ ಟೀಚರ್ಸ್ ಬೇಕು ನಮ್ಮ ಮಕ್ಕಳಿಗೆ, ಅಥವಾ ನೀಟ್ ಟ್ರೈನರ್ಸ್ ಅಂದ್ರೆ ಯಾವ ತರ ರೆಡಿ ಇರಬೇಕು, ಎಲ್ಲದೂ ಕೂಡ ನಮ್ಗೆ ಐಡಿಯಾ ಇದೆ. ನಮ್ಗೆ ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಮೇಡಮ್. ನಾನು ಟೀಚರ್ ಆದ ಕಾರಣ ನಮ್ಗೆ ಐಡಿಯಾ ಇದೆ. ಓಕೆ, ಈಗ ಕಾಲೇಜ್ ಕ್ಯಾಂಪಸ್ ಒಳಗೆ ಬಂದ ತಕ್ಷಣ ಅವರ ಸುರಕ್ಷತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಸ್ಟೆಲ್ ನಲ್ಲೂ ಸಹ ಅಷ್ಟೇ. ಈ ಸುರಕ್ಷತೆ ಕಾಪಾಡುವಂತಹ ದೃಷ್ಟಿಯಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ, ಸಿಸಿ ಕ್ಯಾಮೆರಾಗಳನ್ನ ಸೇರಿದಂತೆ ಹೇಗಿದೆ ಅಲ್ಲಿ ಸ್ಟಾಫ್ಸ್? ತುಂಬಾ ಸೇಫ್ಟಿ ಇದೆ ಮೇಡಮ್, ಇಂಡಿವಿಜುವಲ್ ಅಟೆನ್ಷನ್ ಇರ್ತದೆ, ಎಲ್ಲ ಕಡೆ ಸಿಸಿ ಕ್ಯಾಮೆರಾ ಇದೆ, ಸೆಕ್ಯೂರಿಟಿ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೆ ಕೂಡ ಡಾಕ್ಟರ್ ಫೆಸಿಲಿಟಿ ಕೊಟ್ಟಿದ್ದೇವೆ, ಎಲ್ಲಿ ಡಾಕ್ಟರ್ ವಿಸಿಟ್ ಇರುತ್ತೆ, ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತೇವೆ. ಪ್ರತಿ ಒಂದು 20 ಮಕ್ಕಳಿಗೆ ಬರುವ ವಾರ್ಡನ್ ಇರ್ತಾರೆ. ಏನ್ ಹೆಲ್ಪ್ ಬೇಕಾದ್ರೂ ನಾವು ಮಕ್ಕಳನ್ನು ಒಂದು ಸ್ವಂತ ಬ್ರದರ್ ಅಥವಾ ಸಿಸ್ಟರ್ ಇದ್ರೆ ಯಾವ ತರ ನೋಡ್ಕೊಳ್ತೇವೆ ಆ ತರ ನೋಡ್ಕೊಳ್ತೇವೆ. ಹೌದು, ಪೇರೆಂಟ್ಸ್ಗೂ ಒಂದು ಚಿಂತೆ ಇರೋದಿಲ್ಲ, ಎಲ್ಲಿಂದನೋ ದೂರದ ಊರಿಂದ ಬಿಟ್ಟಿರ್ತಾರೆ, ನಮ್ಮ ಮಕ್ಕಳು ಆರಾಮಾಗಿ ಸೇಫ್ ಆಗಿದ್ದಾರೆ ಅನ್ನುವಂಥದ್ದು ಇರುತ್ತೆ. ಈಗ ಎಮರ್ಜೆನ್ಸಿ ಏನಾದ್ರು ಕಾಲ್ ಮಾಡ್ಬೇಕಪ್ಪ ಪೇರೆಂಟ್ಸ್, ಮಾಡ್ಲೇಬೇಕಾಗುತ್ತೆ, ಅವ್ರು ಸಹ ಮಾಡ್ಬೋದು, ಮಾತನಾಡ್ಬೋದು ಎಮರ್ಜೆನ್ಸಿಯಲ್ಲಿ. ಕಾರ್ಡ್ ಫೋನ್ ಫೆಸಿಲಿಟಿ ಇರುತ್ತೆ. ಮತ್ತೆ ನಮ್ಮ ಏನ್ ಮಾಡಿದ್ವಿ ಅಂದ್ರೆ ಅವರಿಗೆ ಪ್ರತಿಯೊಬ್ಬರಿಗೆ ಕೂಡ ಕೋಆರ್ಡಿನೇಟರ್ ಅಂತ ಹೇಳಿರ್ತಾರೆ ಕ್ಲಾಸಿಗೆ, ಅವ್ರ ನಂಬರ್ ಕೊಟ್ಟಿರ್ತೇವೆ, ವಾರ್ಡನ್ ನಂಬರ್ ಇರುತ್ತೆ, ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್ ಎಲ್ಲ ನಂಬರ್ ಗಳನ್ನು ನಾವು ಪೇರೆಂಟ್ಸ್ ಎಲ್ಲ ಕೊಟ್ಟಿರ್ತೇವೆ. ಏನಾದ್ರು ಎಮರ್ಜೆನ್ಸಿ ಇದ್ದಾಗ ಅವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು, ಏನ್ ತೊಂದ್ರೆ. ಈಗ ನೀಟ್ ಬಗ್ಗೆ ಹೇಳೋದಾದ್ರೆ ಸರ್, ಎಷ್ಟು ಪ್ರಿಪರೇಷನ್ ಬೇಕಾಗುತ್ತೆ? ಒಬ್ಬ ವಿದ್ಯಾರ್ಥಿ ಓದಕ್ ಕೂತ್ಕೊಳ್ತಾನೆ ಅಂತ ಹೇಳಿದ್ಮೇಲೆ ಏನೆಲ್ಲ ಕಲ್ತು, ಈಗ ನಮ್ಮ ಮೌರ್ಯ ಹೇಳಿದಾಗೆ ನೀಟ್ ಅಂತ ಹೇಳಿದ್ರೆ ಏನ್ ದೊಡ್ಡ ಕಬ್ಬಿನ ಕಡಲೆ ಅಂತ ಹೇಳಲ್ಲ. ಮೈನ್ ಆಗಿ ಬೇಕಾಗಿರೋದು NCERT ಸರಿಯಾಗಿ ಓದ್ಬೇಕು. ಪರ್ ಡೇ ಅವ್ನು ಹೇಳಿದ ಲಾಸ್ಟ್ಗೆ ದಿನಕ್ಕೆ 18 ಗಂಟೆ ಕೂಡ ಓದ್ಬೇಕು. ಆತರ ಓದಿದ್ರೆ ಮಾತ್ರ ರ್ಯಾಂಕ್ ಬರುವಂತದ್ದು. ಕರೆಕ್ಟ್ ಆಗಿ ನಮ್ಮ ಕ್ಲಾಸ್ ಕರೆಕ್ಟ್ ಕೇಳಬೇಕು. ಸ್ಟೂಡೆಂಟ್ ಆದವ ಕ್ಲಾಸ್ ಸರಿ ಕೇಳಿ, NCERT ಸರಿಯಾಗಿ ಟೆಕ್ಸ್ಟ್ ಬುಕ್ ಗಳನ್ನು ಓದಿ, ಪ್ರತಿ ಸಂಡೇ ಎಕ್ಸಾಮ್ ಆಗುತ್ತೆ, ಆ ಎಕ್ಸಾಮ್ ಅನ್ನು ಸೀರಿಯಸ್ ಆಗಿ ಬರ್ದು, ಏನ್ ಮಿಸ್ಟೇಕ್ ಮಾಡಿದ ಅನಾಲಿಸಿಸ್ ಮಾಡಿ, ಆಮೇಲೆ ಪ್ರತಿ ಮಂತ್ಲಿ ಟೆಸ್ಟ್, ಕ್ಯುಮುಲೇಟಿವ್ ಟೆಸ್ಟ್ ಗಳನ್ನೆಲ್ಲ ಕರೆಕ್ಟ್ ಆಗಿ ಬರ್ದಾಗ 100% ಅವನು ನೀಟ್ ಅಲ್ಲಿ 720ಗೆ 700 ಸ್ಕೋರ್ ಮಾಡೋದು ಯಾವ ರೀತಿಯಲ್ಲಿ ಕೂಡ ಕಷ್ಟ ಇಲ್ಲ. ನೀಟ್ ಆಗಿರ್ಬೋದು, JEE ಆಗಿರ್ಬೋದು, CET ಆಗಿರ್ಬೋದು, ಅದರದ್ದೇ ಆದಂತ ಕ್ವಾಲಿಫಿಕೇಶನ್ ಗಳನ್ನ ಕೇಳುತ್ತೆ, ಶ್ರದ್ಧೆಯನ್ನು ಕೇಳುತ್ತೆ. ಹೆಂಗೆ ಪ್ರಿಪೇರ್ ಮಾಡಬಹುದು ಸರ್ ಎರಡಕ್ಕೂ ಸಹ? ಖಂಡಿತ ಮೇಡಮ್, ಪ್ರಿಪೇರ್ ಆಗ್ಲಿಕ್ಕೆ ನಮ್ಮಲ್ಲಿ ಇಂಟಿಗ್ರೇಟೆಡ್ ಸಿಸ್ಟಮ್ ಅಲ್ಲಿ ಕ್ಲಾಸಸ್ ಇರುವಂತದ್ದು. ಫಸ್ಟ್ PUC ಫಸ್ಟ್ ಡೇ ಇಂದಲೇ ಕೋಚಿಂಗ್ ಕೊಡುವಂತದ್ದು, ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಅವರಿಗೆ ಬರೀ ಬೋರ್ಡ್ಸ್ ಮಾತ್ರ ರೆಡಿ ಮಾಡೋದಲ್ಲ, ಬೋರ್ಡ್ಸ್ ಒಟ್ಟಿಗೆ ಡೈಲಿ ಈಗ ಒಂದು ಕ್ಲಾಸ್ 2 ಗಂಟೆ ಕ್ಲಾಸ್ ಇದ್ರೆ, ಫಿಸಿಕ್ಸ್ 1.5 ಅವರ್ ಇದ್ರೆ ಅದರಲ್ಲಿ 45 ಮಿನಿಟ್ಸ್ ಸಿನಾಪ್ಸಿಸ್ ಮಾಡ್ತೇವೆ, 45 ಮಿನಿಟ್ಸ್ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ತೇವೆ. ಈ ತರ ನಾವು ಇಂಟಿಗ್ರೇಟೆಡ್ ಸಿಸ್ಟಮ್ ಅಲ್ಲಿ ಮಾಡೋದ್ರಿಂದಾಗಿ ತುಂಬಾ ಒಂದು ಹೆಲ್ಪ್ ಆಗುವಂತದ್ದು. ಮತ್ತೆ ಬೇಗ ಬೇಗ ಸಿಲೆಬಸ್ ಮುಗಿಸ್ತೇವೆ. ಸೆಕೆಂಡ್ PUC ಬರುವಾಗ ಆಗಸ್ಟ್ ನಂತರ ಮತ್ತೆ ಅವರಿಗೆ ಫಸ್ಟ್ PUC ರಿವಿಷನ್ಗಳು, ಸೆಕೆಂಡ್ PUC ರಿವಿಷನ್ಗಳು, ತುಂಬಾ ರಿವಿಷನ್ಗಳು ತುಂಬಾ ಮಾಡ್ತೇವೆ. ಮಾಕ್ ಟೆಸ್ಟ್ಗಳು, ಗ್ರ್ಯಾಂಡ್ ಟೆಸ್ಟ್ಗಳು ತುಂಬಾ ಒಂದು ಮಾಡೋದ್ರಿಂದಾಗಿ ಇಷ್ಟು ಒಳ್ಳೆ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನೋಡಿ ಸರ್, ಎಲ್ಲಾ ಸ್ಟೂಡೆಂಟ್ಸ್ ಸಹ ಮೌರ್ಯನ್ ತರನೇ ಇರೋದಿಲ್ಲ, ಸ್ವಲ್ಪ ಕಡಿಮೆ ಕಲ್ತ್ಕೊಳ್ಳೋರು ಸಹ ಇರ್ತಾರೆ, ಅಲ್ಲಿ ಬಂದ ಮೇಲೆ ಓದೋರು ಸಹ ಇರ್ತಾರೆ. ಎಲ್ಲರನ್ನು ಒಂದೇ ತಕ್ಕಡಿಲಿ ಹಾಕಿ ತಗೋಕೆ ಸಾಧ್ಯ ಇಲ್ಲ. ತೀರಾ ಕೆಳಮಟ್ಟದಲ್ಲಿ ಇರ್ತಾರೆ, ಬಟ್ ಸಾಧನೆ ಮಾಡ್ಬೇಕು ಅನ್ನುವಂತ ಛಲ ಇರುತ್ತೆ. ಅಂತವ್ರನ್ನ ಹೆಂಗ್ ಪ್ರಿಪೇರ್ ಮಾಡಿ? ಅವರಿಗೆ ನಾವು ಸಪರೇಟ್ ಬ್ಯಾಚ್ ಗಳಿದೆ, ಸಾಧನಾ ಬ್ಯಾಚ್ ಅಂತ ಹೇಳಿ ಒಂದು ಮಾಡಿದ್ದೇವೆ. ಅವ್ರಿಗೆ 10th ಅಲ್ಲಿ ಕಮ್ಮಿ ಮಾರ್ಕ್ 40% ಬಂದಿದ್ರೆ, ಸೆಕೆಂಡ್ PUC ಬಿಟ್ಟು 93 ತಗೊಂಡವರು ಅನೇಕ ವಿದ್ಯಾರ್ಥಿಗಳಿದ್ದಾರೆ. ಸೊ ಅಂತವರಿಗೆ ನಾವು ರೆಡಿ ಮಾಡ್ಲಿಕ್ಕೆ ಸಪರೇಟ್ ಬ್ಯಾಚ್ ಗಳನ್ನು ಮಾಡಿ, ಅವ್ರಿಗೆ ಎಕ್ಸ್ಟ್ರಾ ಈವ್ನಿಂಗ್ ಅಲ್ಲಿ ಒಂದು 6:30 ಇಂದ 8:30 ವರೆಗೆ ಎಕ್ಸ್ಟ್ರಾ ಟ್ಯೂಷನ್ ಕ್ಲಾಸ್ ಗಳನ್ನೆಲ್ಲ ಮಾಡಿ ಒಂದು ಒಳ್ಳೆಯ ಒಂದು ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡಿಕೊಳ್ತೇವೆ. ಈಗ ನೀಟು, JEE, CET ಆಗಿರ್ಬೋದು, ಅದ್ರ ಜೊತೆಗೆ ಜೀವನದ ಶಿಕ್ಷಣ, ಮೌಲ್ಯ ಶಿಕ್ಷಣ ಅನ್ನೋದು ಎಷ್ಟು ಇಂಪಾರ್ಟೆಂಟ್? ಖಂಡಿತ, ನಾನು ಆವಾಗ ಹೇಳಿದ ಹಾಗೆ ವಿದ್ಯಾರ್ಥಿಗಳು ಬರೀ 2 ವರ್ಷ ಓದಿ ಹೋದ್ರೆ ಬರೀ ಡಾಕ್ಟರ್, ಇಂಜಿನಿಯರ್ ಅದು ಸಾಕಾಗುದಿಲ್ಲ. ಅವನೊಂದು ದೇಶದ ಒಂದು ಒಳ್ಳೆ ಪ್ರಜೆ ಆಗ್ಬೇಕು, ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಆಸ್ತಿ ಆಗ್ಬೇಕು. ಯಾಕಂದ್ರೆ ನನ್ನ ಅಜ್ಜನ ಕಾಲದಲ್ಲಿ ಮಾತಿತ್ತು, ಯಾರು ಶ್ರೀಮಂತರಂತೂ ಹಣ ಇದ್ದವರು ಶ್ರೀಮಂತರು, ಆಸ್ತಿ ಇದ್ದವರು ಶ್ರೀಮಂತರು. ಅಜ್ಜನ ಕಾಲ, ಅಪ್ಪಾಜಿ ಕಾಲ ಬರುವ ಹಣ ಇದ್ದವರು ಶ್ರೀಮಂತರು. ಈಗಿನ ಕಾಲದಲ್ಲಿ ಯಾರು ಶ್ರೀಮಂತರು ಅಂದ್ರೆ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವಂತ ಮಕ್ಕಳನ್ನು ಹೊಂದಿದ್ರೆ ಅಂತ ಅಪ್ಪ ಅಮ್ಮನೇ ಶ್ರೀಮಂತರು ಅಂತ. ಹಾಗಾಗಿ ಓದುದ್ರೊಟ್ಟಿಗೆ ಅವರೊಂದು ಒಳ್ಳೆಯ ದೇಶದ ಪ್ರಜೆ ಮಾಡಬೇಕು, ಅಪ್ಪ ಅಮ್ಮನಿಗೆ ದೊಡ್ಡ ಆಸ್ತಿ ಮಾಡಬೇಕು ಅಂತ ಹೇಳುವಂತ ಪ್ರಾಮಾಣಿಕ ಉದ್ದೇಶದಿಂದ ಅವರಿಗೆ ಎಲ್ಲ ರೀತಿಯ ಒಂದು ಪರ್ಸನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಗಳನ್ನು ಕೂಡ ಮಾಡ್ತಾ ಇರ್ತೇವೆ. 4 ಮಂದಿ ಒಟ್ಟಿಗೆ ಹೇಗೆ ಬದುಕಬೇಕು, ಕಷ್ಟ ಅಂದ್ರೆ ಏನು, ಕಷ್ಟದಲ್ಲಿ ಯಾವ ರೀತಿ ನಾವು ಫೇಸ್ ಮಾಡ್ಬೇಕು, ಎಲ್ಲದನ್ನು ಕೂಡ ಹೇಳಿಕೊಡುವಂತ. ಇಂದಿನ ವಿದ್ಯಾರ್ಥಿಗಳಿಗೆ ಏನ್ ಹೇಳ್ತಾರೆ ಸರ್? ಸಾಧನೆ ಮಾಡ್ಬೇಕನ್ನೋ ಛಲ ಇರುತ್ತೆ, ಬಟ್ ನಾನಾ ಅಡ್ಡಿಗಳಿರುತ್ತೆ, ಹಣಕಾಸಿನ ತೊಂದರೆ ಇರುತ್ತೆ, ಅಥವಾ ಅರ್ಜೆನ್ಸಿ ಇರುತ್ತೆ, ಬೇಗ ಆಗ್ಬಿಡ್ಬೇಕು ಅನ್ನುವಂತ ಅವಸರದಲ್ಲಿ ಏನೇನೋ ಮಾಡಕ್ ಹೋಗ್ತಾರೆ, ಬಟ್ ಎಲ್ಲೋ ಬಂದು ಕೆಳಗ್ ಬಿದ್ದು ಬಿಡ್ತಾರೆ. ಅಂತ ಸ್ಟೂಡೆಂಟ್ಸ್ ಏನ್ ಹೇಳ್ತಾರೆ? ನಾವು ಯಾವತ್ತು ವಿದ್ಯಾರ್ಥಿಗಳು ಹೇಳುವುದೇನು ಅಂತ ಹೇಳಿದ್ರೆ, ನಮ್ಮ ಕಣ್ಣಿಗೆ ಕಾಣೋ ದೇವರೇ ನಮ್ಮ ಅಪ್ಪ ಅಮ್ಮ, ಅವರ ಮಾತನ್ನು ಕೇಳಿ, ಅವ್ರು ಮತ್ತೆ ಪಾಠ ಮಾಡುವಂತ ಶಿಕ್ಷಕರು ಯಾರಿದ್ದಾರೆ ಅವ್ರು ಯಾವತ್ತೂ ಕೂಡ ನಿಮ್ಮ ಒಳ್ಳೆದಕ್ಕೆ ಹೇಳುವಂತದನ್ನು ಕರೆಕ್ಟ್ ಆಗಿ ಕೇಳಿ. ಎಜುಕೇಶನ್ ರೂಟ್ ಯಾವಾಗ್ಲೂ ಬಿಟ್ಟರ್ ಇರ್ತದೆ, ಅದ್ರಲ್ಲಿ ಬರುವಂತ ಫ್ರೂಟ್ ಯಾವಾಗ್ಲೂ ಸ್ವೀಟ್ ಇರ್ತದೆ. ಓದು ಸಂದರ್ಭದಲ್ಲಿ ಕಷ್ಟ ಆಗ್ಬಹುದು, ಆದ್ರೆ ಮತ್ತೆ ಭವಿಷ್ಯದಲ್ಲಿ ಖಂಡಿತ ನಮ್ಗೆ ಒಳ್ಳೇದಾಗ್ತದೆ. ಮತ್ತೆ ಯಾವಾಗ್ಲೂ ತಾಳ್ಮೆ ಇರಬೇಕು ನಮ್ಗೆ,
ಕಷ್ಟಪಡ್ಲಿಕ್ಕೆ ರೆಡಿ ಇರಬೇಕು, ಹಾರ್ಡ್ ವರ್ಕ್ ಮಾಡಿ, ಕಾನ್ಸ್ಟೆಂಟ್ ಆಗಿ ವರ್ಕ್ ಮಾಡಿ. ಏನೋ ಇವತ್ತು ಸುಮನ್ ಸರ್ ಹೇಳಿದ್ರು ಅಂತ ಓದುದಲ್ಲ, ಕಾನ್ಸ್ಟೆಂಟ್ ಆಗಿ ಎಫರ್ಟ್ ಹಾಕಿದ್ರೆ ಖಂಡಿತ ಸಕ್ಸಸ್ ಸಿಗ್ತದೆ ಅಂತ ಹೇಳಿ ನಾನು ಯುವಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದಷ್ಟು ಇವತ್ತಿನ ಯುವಕರು ದುರಭ್ಯಾಸಗಳಿಂದ ಅಥವಾ ಒಂದು ದುಶ್ಚಟಗಳಿಂದ ದೂರ ಇದ್ರೆ ಖಂಡಿತ ನಮ್ಮ ಭವಿಷ್ಯದಲ್ಲಿ ಒಂದು ದೊಡ್ಡ ಅಪ್ಪ ಅಮ್ಮನಿಗೆ ಆಸ್ತಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ ಎರಡು ಮಾತು. ಥ್ಯಾಂಕ್ ಯು ಮೌರ್ಯ. ಕೊನೆಯದಾಗಿ ನಿಮ್ಮ ಫ್ರೆಂಡ್ಸಿಗಾಗಿರ್ಬೋದು, ವೀಕ್ಷಕರಿಗಾಗಿರ್ಬೋದು, ಈಗ ನಿನ್ನ ನೋಡ್ತಾ ಇರ್ತಾರೆ, ನಿನ್ನ ಸಾಧನೆಯನ್ನು ಗಮನಿಸ್ತಾ ಇರ್ತಾರೆ, ಅಂಥವ್ರಿಗೆ ಏನ್ ಹೇಳ್ತೀಯಾ? ಲೈಕ್ ಡೆಡಿಕೇಶನ್, ಪ್ಯಾಷನ್ ಅಷ್ಟೇ. ದಟ್ ಈಸ್ ವಾಟ್ ಡ್ರೈವ್ಸ್ ಯು ಟು ಸಕ್ಸೆಸ್. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಡಾಕ್ಟರ್ ಆಗುವಂತಹ ಕನಸಿಗೆ ರೆಕ್ಕೆಯನ್ನ ಕಟ್ತಾ ಇದೆ ಎಕ್ಸೆಲ್ PU ಕಾಲೇಜ್. ಹಿಂದೆ ಮುಂದೆ ಯೋಚನೆ ಮಾಡದೆ ನಿಮ್ಮ ಮಕ್ಕಳನ್ನ ನೀವು ಕಾಲೇಜ್ಗೆ ತಂದು ಸೇರಿಸಬಹುದು. ನೇರವಾಗಿ ಸಹ ಭೇಟಿಯನ್ನು ಆಗಬಹುದು. ಯಾವುದೇ ಫೆಸಿಲಿಟೀಸ್ಗಳಲ್ಲಾಗಿರ್ಬೋದು, ಯಾವುದ್ರಲ್ಲೇ ನಿಮಗೆ ಡೌಟ್ಗಳಿದ್ರು ಸಹ ನೇರವಾಗಿ ಭೇಟಿಯಾಗಿ ನೀವು ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಬಹುದು. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಎಲ್ಲ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ರ. ಥ್ಯಾಂಕ್ ಯು ಮೌರ್ಯ. ಥ್ಯಾಂಕ್ ಯು ಮ್ಯಾಮ್. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ TV5 ಕನ್ನಡ, ಇದು ವಾಸ್ತವದ ಪ್ರತಿರೂಪ.